ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಒಂದು ಪವರ್ ಪಾಯಿಂಟ್ ಕುರಿತು ಡಿಸ್ಕಷನ್ ಮಾಡೋಂಥ. ಕೆಲವು ಕಡೆ ನೀವು MS ಪವರ್ ಪಾಯಿಂಟ್ ಅಂತ ಕೇಳ್ತೀರಿ, ಇನ್ನೂ ಕೆಲವು ಕಡೆ ಪವರ್ ಪಾಯಿಂಟ್ ಅಂತ ಇರ್ತೀರಿ, ಕೆಲವು ಕಡೆ PPT ಅಂತ ಇರ್ತಾರೆ. ಓಕೆನಾ? ಸೊ ಇವತ್ತು ಈ ಒಂದು MS ಪವರ್ ಪಾಯಿಂಟ್ ಅಂದಾಗ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತ ಕರಿತಾರೆ. ಇದರ ಒಂದು ಫೈಲ್ ಹೆಸರು ಪ್ರೆಸೆಂಟೇಷನ್ ಅಂತಾರೆ, ಇದು ಶಾರ್ಟ್ಕಟ್ಟಲ್ಲಿ PPT ಅಂತಾರೆ. ಓಕೆನಾ? PPT ಅಂದ್ರೆ ಒಂದೇ, ಪವರ್ ಪಾಯಿಂಟ್ ಅಂದ್ರೆ ಒಂದೇ, ಪ್ರೆಸೆಂಟೇಷನ್ ಅಂದರೂ ಒಂದೇ. ಭಾಳ ಜನ ಈ ಒಂದು ವರ್ಡಲ್ಲಿ ಕನ್ಫ್ಯೂಸ್ ಆಗ್ತಿರ್ತಾರೆ. ಹಾಗಾದ್ರೆ ಇವಾಗ ಈ ಒಂದು ಪವರ್ ಪಾಯಿಂಟ್ ಬಂದಾಗ ಜಸ್ಟ್ ಇದರ ಐಕಾನ್ ಏನಂತಿದೆ, P ಅಂತಿದೆ. ಓಕೆನಾ? ಇವತ್ತು ಏನು ಚಿತ್ರದಲ್ಲಿ ನೋಡ್ತಾ ಇದೆ ನೋಡ್ರಿ, ಇವತ್ತು ಏನಾದ್ರು ನೀವು ಒಂದು ಪ್ರೆಸೆಂಟೇಷನ್ ಮಾಡಬೇಕಂದ್ರು, ವಿಡಿಯೋ ಎಡಿಟಿಂಗ್ ಮಾಡಬೇಕಂದ್ರು, ಇಲ್ಲಾಂತಿದ್ರೆ ಆ್ಯನಿಮೇಷನ್ ಎಫೆಕ್ಟ್ ಮಾಡಬೇಕಂದ್ರು ಇದೇ ಒಂದು ಪವರ್ ಪಾಯಿಂಟ್ನ ಬಳಸ್ತಾರೆ. ವಿಡಿಯೋ ಎಡಿಟಿಂಗ್ ಅಂದರೆ ಏನಂತ ಬಂದಾಗ ನೆನಪಲ್ಲಿ ಇವತ್ತು ಒಂದು ಚಿತ್ರ ಏನಾದ್ರು ಮೂವ್ಮೆಂಟ್ ಆದರೆ ಅದಕ್ಕೆ ವಿಡಿಯೋ ಎಡಿಟಿಂಗ್ ಅಂತಾರೆ, ಇಲ್ಲ ವಿಡಿಯೋ ಎಫೆಕ್ಟ್ ಅಂತಾರೆ, ಇಲ್ಲ ಆ್ಯನಿಮೇಷನ್ ಎಫೆಕ್ಟ್ ಅಂತಾರೆ. ಇವತ್ತು ನೀವೇನಾದ್ರು ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಂತಿಕ್ರಿ ಅದಕ್ಕೆ ಮೂಲ ಕಾರಣ ಅಂತ ಬಂದಾಗ ಯಾವುದಂತಿಕ್ರಿ, ಪವರ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಒಂದು ಪವರ್ ಪಾಯಿಂಟಲ್ಲಿ ನೀವೇನು ಮಾಡ್ತೀರಿ, ಜಸ್ಟು ಅಕ್ಷರನ ಡಿಸೈನ್ ಹಾಕ ಚಲಿಸುವಂತೆ ಮಾಡ್ತೀರಿ, ಇಲ್ಲ ಪರ ವೀಡಿಯೋಸ್ಗಳಿಗೆ ಸ್ಪೆಷಲ್ ಎಫೆಕ್ಟ್ ಆಗ್ತೀರಿ, ಅದೇ ಥರ ಡಿಸೈನ್ ಕಲರ್ಸು ಇವೆಲ್ಲ ಕೊಡಬೇಕಂತಿಕ್ಕರಿ ಅದಕ್ಕೆ ಮೂಲ ಕಾರಣವಾದಂಥ ಸಾಫ್ಟ್ವೇರ್ ಯಾವುದಂತಿಕ್ಕರಿ, ಪವರ್ ಪಾಯಿಂಟ್ ಹೇಳ್ಬೋದು. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿಡಿಯೋ ಎಡಿಟಿಂಗ್ ಕುರಿತು ಒಂದು ಐಡಿಯಾ ಕೊಟ್ಟಂಥ ಸಾಫ್ಟ್ವೇರ್ ಅಂತ ಬಂದಾಗ ಅದು ಪವರ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಒಂದು ಪವರ್ ಪಾಯಿಂಟ್ ಇಟ್ಕೊಂಡು ಇವತ್ತು VN, ಕ್ಯಾಪ್ಕಟ್ಟು, ಫಿಲ್ಮೋರಾ, ಕೈನ್ ಮಾಸ್ಟರ್ ಇವೆಲ್ಲ ಸಾಫ್ಟ್ವೇರ್ ಪರ ಇದನ್ನು ನೋಡ್ಕೊಂಡು ಉಟ್ಕೊಂಡ. ಸೊ ನೀವು ಆ ಒಂದು ಸಾಫ್ಟ್ವೇರ್ ನೋಡಿದ್ರೆ ಅವೆಲ್ಲ ಎಫೆಕ್ಟು, ಅವೆಲ್ಲ ಆ್ಯನಿಮೇಷನ್ಸ್ ಎಲ್ಲ ಇಲ್ಲಿ ಕಂಡು ಬರ್ತಾವೆ. ಸೊ ಇವಾಗ ಈ ಒಂದು ಪವರ್ ಪಾಯಿಂಟ್ನ ಬಳಸುವಂತಹ ಮುಖ್ಯ ಉದ್ದೇಶ ಏನಪ್ಪ, ಅಕ್ಷರ ಅಥವಾ ಚಿತ್ರಗಳಿಗೆ ಆ್ಯನಿಮೇಷನ್ ಎಫೆಕ್ಟ್ ನೀಡಲು ಅಥವಾ ಏನಾದ್ರು ಒಂದು ಸೆಮಿನಾರ್ನಲ್ಲಿ ಪ್ರೆಸೆಂಟೇಷನ್ ನೀಡಲು ಈ ಒಂದು ಸಾಫ್ಟ್ವೇರ್ನ ಬಳಸ್ತಾರೆ. ಅದು ಯಾವುದಪ್ಪ ಅಂತಿಕರಿ, ಪವರ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಪವರ್ ಪಾಯಿಂಟ್ ಬಗ್ಗೆ ನೋಡ್ತಾ ಹೋದ್ರೆ ಇದನ್ನು ಅಭಿವೃದ್ಧಿಪಡಿಸೋರು ಯಾರಪ್ಪ ಅಂತಿಕರಿ, ರಾಬರ್ಟ್ ಗ್ಯಾಸ್ಕಿನ್ ಮತ್ತು ಡೆನಿಸ್ ಆಸ್ಟಿನ್ ಅಂತಿದ್ದಾರೆ. ಇವರಿಬ್ಬರು ಏನಪ್ಪ ಈ ಒಂದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನ ಕಂಡಿಡ್ತಾರೆ. ಇದನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ 20, 1987ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಇದನ್ನು ಯಾವೊಂದು OS ನಲ್ಲಿ ರನ್ ಮಾಡೋದಂತಿಕರಿ, ಮ್ಯಾಕಿಂಟೋಸ್ ಅಂತ ಬಂದಾಗ ಇದು ಆ್ಯಪಲ್ ಸಂಸ್ಥೆಯ OS. ಓಕೆನಾ? ಅಂಥ ಟೈಮಲ್ಲಿ ಆ್ಯಪಲ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದಂತಹ ಈ ಒಂದು ಮ್ಯಾಕಿಂಟೋಸ್ ಈ ಒಂದು ಕಂಪ್ಯೂಟರಲ್ಲಿ ಏನಪ್ಪ ಫಸ್ಟ್ ಟೈಮ್ ಏನು ಮಾಡಿರ್ತಾರೆ, ರನ್ ಮಾಡಿದಾರ. ಓಕೆನಾ? ಈ ಒಂದು ಪವರ್ ಪಾಯಿಂಟ್ನ ಅಭಿವೃದ್ಧಿಪಡಿಸಲು ಬಳಸಿದಂತಹ ಭಾಷೆ ಬಂದ ಯಾವ್ರಿ, C++. ಓಕೆನಾ? ಮತ್ತು ಇವತ್ತು ಈ ಒಂದು ಪವರ್ ಪಾಯಿಂಟ್ ಎಷ್ಟು ಭಾಷೆಗಳಿಗೆ ಸಪೋರ್ಟ್ ಮಾಡ್ತಂತಿಕರಿ, 102 ಭಾಷೆಗಳಿಗೆ ಸಪೋರ್ಟ್ ಮಾಡುತ್ತದೆ. ಕ್ಲಿಯರಾ? ಹಾಗಾದ್ರೆ ಇವಾಗ ಈ ಒಂದು ಪವರ್ ಪಾಯಿಂಟ್ ಬಗ್ಗೆ ಕೆಲವೊಂದು ಕಾಮನ್ ಆಗಿ ಪಾಯಿಂಟ್ಸ್ ಕೇಳ್ತಾ ಇರ್ತಾನೆ ಎಕ್ಸಾಮಲ್ಲಿ. ಆ ಪಾಯಿಂಟ್ಸ್ ಏನಂತ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ. ಹಾಗಾದ್ರೆ ಇವಾಗ ಈ ಒಂದು ಪವರ್ ಪಾಯಿಂಟ್ನ ಫೈಲ್ ನೇಮ್ ಏನಂತ ಕರಿ, ಪ್ರೆಸೆಂಟೇಷನ್ ಕತ್ತರ. ಪವರ್ ಪಾಯಿಂಟ್ನ ಫೈಲ್ ಹೆಸರೇನ್ರಿ, ಪ್ರೆಸೆಂಟೇಷನ್. ಸೊ ಇವಾಗ ಈ ಒಂದು ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಅಲ್ಲಿ ಕಂಡು ಬರುವಂತಹ ನೇಮ್ ಏನಂತ ಪ್ರೆಸೆಂಟೇಷನ್ 1. ಅಂದರೆ ನೀವು ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಮೇಲ್ಗಡೆ ಟೈಟಲ್ ಬಾರ್ ಅಂತ ಇರುತ್ತೆ. ಆ ಟೈಟಲ್ ಬಾರಲ್ಲಿ ಪ್ರೆಸೆಂಟೇಷನ್ 1 ಮೈಕ್ರೋಸಾಫ್ಟ್ ಆಫೀಸ್ ಅಂತ ಬರುತ್ತೆ. ಅದೇ ಥರನಾಗಿ ಈ ಒಂದು ಪವರ್ ಪಾಯಿಂಟ್ನಲ್ಲಿ ಪೇಜ್ ಅಂತಾರೆ ಸ್ಲೈಡ್ ಅಂತ ಕರೀತಾರೆ. ಪವರ್ ಪಾಯಿಂಟ್ನಲ್ಲಿ ಪೇಜ್ ಅಂತಾರೆ ಸ್ಲೈಡ್. ಈ ಒಂದು ಪವರ್ ಪಾಯಿಂಟ್ ಸೇವ್ ಆಗುವಂಥ ಫಾರ್ಮೇಟ್ .ppt ಅಥವಾ ಹೊಸ ವರ್ಷನ್ ಏನ್ರಿ .pptx ಅಂತಿದೆ. ಓಕೆನಾ? ಸೊ ಓಲ್ಡ್ ವರ್ಷನ್ ಅಂತ ಬಂದಾಗ 2007ಕ್ಕಿಂತ ಬಿಫೋರ್ ಏನಿದ್ದಾರೆ .ppt ಇತ್ತು. ಬಟ್ ಆಫ್ಟರ್ ಅಂತ ಬಂದಾಗ .pptx ಅಂತಾಗಿದೆ. ಸೊ ಇವಾಗ ಈ ಒಂದು .ppt ಅಥವಾ .pptx ಅಂತ ಏನಂತ ನೋಡ್ತಾ ಹೋದರೆ, ಇವತ್ತು ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಪ್ರತಿಯೊಂದು ಫೈಲ್ಗೆ ಒಂದೊಂದು ಫಾರ್ಮೆಟ್ ಇರುತ್ತೆ. ಫೋಟೋಸ್ ಅಂತ ಬಂದಾಗ .jpg ಅಂತ ಇರುತ್ತೆ. ಗಿಫ್ ಅಂದಾಗ ಅದು ಏನ್ರಿ ಇಮೇಜ್ ಫೈಲ್. ಅದೇ ಥರ MP3 ಅಂದಾಗ ಅದು ಆಡಿಯೋ ಫೈಲ್, MP4 ಅಂದಾಗ ವಿಡಿಯೋ ಫೈಲ್ ಅಥವಾ ಮೂವಿ ಫೈಲ್ ಅಂತ ಹೇಳ್ಬೋದು. ಅದೇ ಥರನಾಗಿ ಈ ಒಂದು ಪವರ್ ಪಾಯಿಂಟಲ್ಲಿ ಆಡಿಯೋ ಫಾರ್ಮೆಟ್ ಯಾವ ಫಾರ್ಮೆಟ್ ಅಂತಿಕ್ರಿ, .wav. ಇವತ್ತು ನೀವು ಪವರ್ ಪಾಯಿಂಟ್ ಅಂತ ಬಂದಾಗ ಅಲ್ಲಿ ಆಡಿಯೋ ಇರ್ತಾವೆ ನೋಡ್ರಿ, ಅವೆಲ್ಲ ಇರುವಂಥ ಫಾರ್ಮೆಟ್ ಅದ್ರಿ .wav. ಎಕ್ಸಾಂಪಲ್ ಇದನ್ನ ಕ್ವಶನ್ಗೆ ಏನು, ಪವರ್ ಪಾಯಿಂಟ್ನಲ್ಲಿರುವಂತಹ ಆಡಿಯೋ ಫಾರ್ಮೇಟ್ ಯಾವುದು, .wav ಅಂತ ಹೇಳ್ಬೋದು. ಓಕೆನಾ? ಸ್ವಲ್ಪ ಗೊತ್ತಿರಲಿ. ಇವತ್ತು ಇವೆಲ್ಲ ಫೈಲ್ಸ್ಗಳು ಏನಪ್ಪ, ಫೈಲ್ ಎಕ್ಸ್ಟೆನ್ಷನ್ ಕರಿತಾರೆ. ಅಂದರೆ ಒಂದೊಂದು ಫೈಲಿಗೆ ಒಂದೊಂದು ಫಾರ್ಮೆಟ್ ಇದೆ. ವರ್ಡ್ ಅಂದಾಗ ಏನಿದೆ .doc, ಹೊಸ ವರ್ಷನ್ಗೆ .docx, ಎಕ್ಸೆಲ್ಗೆ XLS ಅಥವಾ XLSX ಅಂತಿದೆ. ಪವರ್ ಪಾಯಿಂಟ್ಗೆ .ppt ಅಥವಾ .pptx. ಅಂದರೆ ಹೊಸ ವರ್ಷನ್ಗೆ ಇವಾಗ X ಅಂತ ಕೊಟ್ಟಾನೆ. ಮತ್ತು ಅದೇ ಎಕ್ಸಿಕ್ಯೂಟಿವ್ ಫೈಲು, ಫ್ಲ್ಯಾಶು ಮತ್ತು HTML ಪ್ಯಾಕೇಜ್ ಇವೆಲ್ಲ ಏನಪ್ಪ ಒಂದು 20 ಫಾರ್ಮೆಟ್ ಇದೆ ನೋಡ್ರಿ. 20 ಫಾರ್ಮೆಟ್ಗಳು ಒಂದು ಕ್ವಶನ್ ಕೇಳ್ತಾನೆ. ಅದ್ರಗೋಸ್ಕರಪ್ಪ ಹುಷಾರಾಗಿ ಈ ಒಂದು ಫೈಲ್ ಎಕ್ಸ್ಟೆನ್ಷನ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಕ್ಲಿಯರಾ? ಹಾಗಾದ್ರೆ ಇವಾಗ ಈ ಒಂದು ಪವರ್ ಪಾಯಿಂಟ್ ಏನಿದ್ರಿ .ppt, ಹೊಸ ವರ್ಷನ್ಗೆ ಏನ್ರಿ .pptx. ಎಕ್ಸಾಮಲ್ಲಿ 2 ಥರ ಕ್ವಶನ್ ಕೇಳ್ತಾನೆ. ಈ ಒಂದು ಪವರ್ ಪಾಯಿಂಟ್ನ ಫೈಲ್ ಫಾರ್ಮೇಟ್, ಫೈಲ್ ಎಕ್ಸ್ಟೆನ್ಷನ್ ವಿಸ್ತರಣೆ ಏನಂತ ಕೇಳಿದಾಗ .ppt ಅಥವಾ .pptx ಎರಡರಲ್ಲಿ ಒಂದಿರಬೇಕು. 2 ಇದ್ದರೆ ಗ್ರೇಸ್ ಮಾರ್ಕ್ಸ್. ಇಲ್ಲ ಇನ್ನೊಂದು ಥರ ಕ್ವಶನ್ ಕೇಳ್ತಾನೆ, ಪವರ್ ಪಾಯಿಂಟ್ನ ಹೊಸ ಫೈಲ್ ವಿಸ್ತರಣೆ ಏನು, ಹೊಸ ಅಂತ ಬಂದಾಗೇನ್ರಿ .pptx. ಈ ಥರ ವರ್ಡ್ಸ್ ಸ್ವಲ್ಪ ಗೊತ್ತಿಲ್ಲ, ಎಕ್ಸಾಮ್ ಅಂತ ಬಂದಾಗ ಈ ಥರನೂ ಕೇಳ್ತಾನೆ. ಮತ್ತು ಈ ಒಂದು ಪವರ್ ಪಾಯಿಂಟ್ನಲ್ಲಿ ಕನಿಷ್ಠ ಅಳತೆ ಎಷ್ಟಿದೆ ರೀ, 10.
ಅಂದರೆ ಚಿಕ್ಕದು ಮಾಡಿದ್ರೆ ಎಷ್ಟು 10, ಮ್ಯಾಕ್ಸಿಮಮ್ ಎಷ್ಟು ರೀ 400, ಮಿನಿಮಮ್ ಎಷ್ಟು 10, ಮ್ಯಾಕ್ಸಿಮಮ್ 400. ಅದೇ ಥರ ಓಪನ್ ಮಾಡೋದು ಎಷ್ಟು ಇರುತ್ತೆ ರೀ 100 ಇರುತ್ತೆ. ಓಪನ್ ಮಾಡೋದು ಎಷ್ಟು ಇರುತ್ತೆ ರೀ 100. ಮತ್ತು ಈ ಒಂದು ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಸೈಜ್ ಎಷ್ಟು ರೀ 18 ಇರುತ್ತೆ. ಮಿನಿಮಮ್ ಎಷ್ಟು ಇರುತ್ತೆ 8 ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಕಂಡು ಬರ್ತಾರೆ ರೀ 96 ಕಂಡು ಬರುತ್ತೆ. ಯಾವುದರಲ್ಲಿ ಈ ಒಂದು ಪವರ್ ಪಾಯಿಂಟಲ್ಲಿ ಮಿನಿಮಮ್ ಏನು ರೀ 8 ಇದೆ, ಮ್ಯಾಕ್ಸಿಮಮ್ 96 ಇದೆ. ಕ್ಲಿಯರಾ? ನೆಕ್ಸ್ಟ್ ಈ ಒಂದು ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಶೈಲಿ ಯಾವುದ್ರೆ ಕ್ಯಾಲಿಬ್ರಿ. ವರ್ಡಲ್ಲೂ ಸೇಮ್ ಇದೆ, ಪವರ್ ಪಾಯಿಂಟಲ್ಲೂ ಸೇಮ್ ಇದೆ. ಬಟ್ ಅಕ್ಷರ ಸೈಜ್ ಅಂದಾಗ ವರ್ಡಲ್ಲಿ ಎಷ್ಟಿದೆ ಅಂದಿಕರಿ 11, ಇಲ್ಲಿ ಎಷ್ಟಿದೆ ರೀ 18 ಇದೆ. ಕ್ಲಿಯರಾ? ಮತ್ತು ವರ್ಡಲ್ಲಿ ಮಿನಿಮಮ್ ಅಂದಾಗ 8, ಮ್ಯಾಕ್ಸಿಮಮ್ 72 ಇತ್ತು, ಇಲ್ಲಿ 96 ಇದೆ. ಇದು ಸ್ವಲ್ಪ ತಿಳ್ಕೊಡ್ರಿ. ಹಾಗಾದ್ರೆ ಇವಾಗ ಪ್ರಾಕ್ಟಿಕಲ್ ಮಾಡ್ತಾ ಹೋಗೋಣಂತ. ಇವಾಗ ನಾವು ಪವರ್ ಪಾಯಿಂಟ್ ಓಪನ್ ಮಾಡಿದ್ವಿ. ಓಪನ್ ಮಾಡಿದಾಗ ಮೇಲ್ಗಡೆ ಏನಂತ ಬರ್ತಾ ಇದೆ ನೋಡ್ರಿ, ಇಲ್ಲಿ ಪ್ರೆಸೆಂಟೇಷನ್ 1 ಅಂತ ಬರ್ತಾ ಇದೆ ನೋಡ್ರಿ. ಓಕೆನಾ? ಇದು ಟೈಟಲ್ ಬಾರ್ ಅಂತಾರೆ. ಅದೇ ತನ್ನಾಗಿ ಇದಿರೋದೇನಪ್ಪ ಅಂದ್ರೆ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್. ಓಕೆನಾ? ಈ ಸೈಡ್ ಏನ್ರಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಿದೆ. ಇವಾಗ ಕಂಟ್ರೋಲ್ ಬಟನ್ ಏನು ಮಾಡ್ತೀರಿ, ಇದರಲ್ಲಿ 3 ಬಟನ್ಸ್ ಇದಾವೆ. ಒಂದು ಕ್ಲೋಸ್ ಮಾಡುತ್ತೆ, ಇನ್ನೊಂದು ಮಿನಿಮೈಸ್ ಮ್ಯಾಕ್ಸಿಮೈಸ್ ಮಾಡುತ್ತೆ, ಇನ್ನೊಂದೇನ್ರಿ ಇವಾಗ ಇದು ಚಿಕ್ಕದಾಗಿದೆ, ಇದು ದೊಡ್ಡದು ಮಾಡ್ಬೇಕಾರೆ ಮ್ಯಾಕ್ಸಿಮೈಸ್. ಬಟ್ ಇದು ಮಿನಿಮೈಸ್ ಅಂತ ಬಂದಾಗ ಇಲ್ಲಿ ಕೆಳಗೆ ಬರುತ್ತೆ, ಹಿಂಗೆ ಕ್ಲಿಕ್ ಮಾಡಿ ಹಿಂಗೆ ಹೋಗುತ್ತೆ. ಓಕೆನಾ? ಇವೆರಡು ಒಂದೇ, ಮಿನಿಮೈಸ್ ಮ್ಯಾಕ್ಸಿಮೈಸ್ ಅಂತ. ಇದು ತೀರಾ ಏನು ಮಾಡ್ತಾರೆ ಟಾಸ್ಕ್ ಬರ್ತಾ ಇರುತ್ತೆ, ಮತ್ತೆ ಹಿಂಗೆ ಕ್ಲಿಕ್ ಮಾಡಿ ಇಲ್ಲಿ ಹೋಗುತ್ತೆ. ಬಟ್ ಇದೇನು ಮಾಡ್ತಾರೆ ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ಮಾಡುತ್ತೆ. ಓಕೆನಾ? ಇದನ್ನು ಚಿಕ್ಕದು ಮಾಡೋಕ್ಕೆ ಏನಂತಾರೆ ರಿಸ್ಟೋರ್ ಡೌನ್, ಇದು ದೊಡ್ಡದು ಮಾಡೋಕ್ಕೆ ಏನಂತಾರೆ ಮ್ಯಾಕ್ಸಿಮೈಸ್ ಅಂತಾರೆ. ಓಕೆನಾ? ನೆಕ್ಸ್ಟು ಇದು ಟೈಟಲ್ ಬಾರ್. ಈ ಸೈಡ್ ಇರೋದೇನ್ರಿ ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಾರೆ. ಅಂದರೆ ನೀವು ಓಪನ್ ಮಾಡಿದ ತಕ್ಷಣ ಈ ಒಂದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ದಲ್ಲಿ ಸೇವ್, ಅಂಡೋ, ರೆಡೋ ಕಾಮನ್ ಆಗಿರುತ್ತೆ. ನೀವು ಎಕ್ಸ್ಟ್ರಾ ಬೇಕಾದ್ರೆ ಥರ ತೊಗೋಬೋದು. ಓಕೆನಾ? ಇದನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ. ಓಕೆನಾ? ನೀವು ಬೇಕಾದ್ರೆ ತೊಗೋಬೋದು. ಬಟ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದರೆ ಇಲ್ಲಿರೋಂಥ ಆಪ್ಷನ್ ಇಲ್ಲಿ ಸ್ವಲ್ಪ ಬೇಗ ನೀವೇನಾದ್ರು ಯೂಸ್ ಮಾಡೋಂಗಿದ್ರೆ ನೀವು ಬೇಕಾದ್ರೆ ಅದನ್ನು ಸೆಟ್ ಮಾಡ್ಕೋಬೋದು ಶಾರ್ಟ್ಕಟ್ ಆಗಿ. ಓಕೆನಾ? ಅದಾದಮೇಲೆ ಇವಾಗ ಈ ಒಂದು ಫೈಲ್ ಮೆನು ಅಂತಿದೆ. ಫೈಲ್ ಮೆನು ಅಂತ ಬಂದಾಗ ಇಲ್ಲಿ ಓಪನ್ನು, ನೀವು, ಸೇವ್ ಆಸ್ ಇವೆಲ್ಲ ಪಾಯಿಂಟ್ಸ್ ಇರ್ತವೆ. ಇವೆಲ್ಲ ಏನ್ರಿ ಫೈಲ್ ಮೆನು ಅಂದೇನ್ರಿ ಲಿಸ್ಟ್ ಆಫ್ ಐಟಮ್ಸ್. ಓಕೆನಾ? ಲಿಸ್ಟ್ ಆಫ್ ಐಟಮ್ಸ್ ಅಂತ ಬಂದಾಗ ಇವೆಲ್ಲ ಫೈಲ್ಗಳು ಒಂದು ಐಟಮ್ಸ್ ಲಿಸ್ಟ್. ಓಕೆನಾ? ಇವಾಗ ನೀವು ಅಂದಾಗ ಏನು ಮಾಡ್ತೀರಿ, ಒಂದು ಹೊಸ ಫೈಲ್ನ ಏನು ಮಾಡ್ತೀರಿ ಕ್ರಿಯೇಟ್ ಮಾಡೋದು. ಆ ಒಂದು ಫೈಲ್ ಹೆಸರು ಏನ್ರಿ ಪ್ರೆಸೆಂಟೇಷನ್. ಓಕೆನಾ? ಇದೇನು ಮಾಡ್ತಾರೆ ಒಂದು ಪ್ರೆಸೆಂಟೇಷನ್ ಫೈಲ್ನ ಕ್ರಿಯೇಟ್ ಮಾಡುತ್ತೆ. ಓಪನ್ ಅಂದಾಗ ಏನ್ರಿ ಒಂದು ಪ್ರೆಸೆಂಟೇಷನ್ ಫೈಲ್ನ ಓಪನ್ ಮಾಡುತ್ತೆ. ಸೇವ್ ಅಂದಾಗ ಒಂದು ಪ್ರೆಸೆಂಟೇಷನ್ ಫೈಲ್ನ ಸೇವ್ ಮಾಡುತ್ತೆ. ಸೇವ್ ಆಸ್ ಅಂತ ಬಂದಾಗ ಒಂದು ಪ್ರೆಸೆಂಟೇಷನ್ ಫೈಲ್ನ ಮತ್ತೊಂದು ಟೈಮ್ ಸೇವ್ ಮಾಡ್ಬೇಕಂದ್ರೆ ನೀವೇನ್ ಬರ್ಸ್ರಿ ಸೇವ್ ಆಸ್. ಶಾರ್ಟ್ ಕಟ್ ಏನ್ರಿ F12 ಐತೆ ಯಾವ್ದು ಸೇವ್ ಆಸ್. ಪ್ರಿಂಟ್ ಅಂದಾಗ ಏನ್ ಮಾಡ್ತೀರಿ ಈ ಒಂದು ಪ್ರೆಸೆಂಟೇಷನ್ ಫೈಲ್ ಪ್ರಿಂಟ್ ಮಾಡುತ್ತೆ. ಕಣ್ ಫೈಲ್ ಪ್ರಿಂಟ್ ಮಾಡಲ್ಲ. ಪವರ್ ಪಾಯಿಂಟ್ ಅಲ್ಲಿ ಯಾವ ಫೈಲ್ ಪ್ರಿಂಟ್ ಮಾಡ್ಬೇಕದು ಪ್ರೆಸೆಂಟೇಷನ್. ಪವರ್ ಪಾಯಿಂಟ್ ಅಲ್ಲಿ ಫೈಲ್ ಅಂತಾರೆ ಪ್ರೆಸೆಂಟೇಷನ್. ಈ ವರ್ಡ್ ಗೊತ್ತಿಲ್ಲ. ವರ್ಡ್ ಅಂದಾಗ ಏನ್ರಿ ಡಾಕ್ಯುಮೆಂಟ್. ಓಕೆನಾ? ಎಕ್ಸೆಲ್ ಅಂದಾಗ ವರ್ಕ್ ಬುಕ್. ಅದೇ ಪವರ್ ಪಾಯಿಂಟ್ ಅಂದಾಗ ಪ್ರೆಸೆಂಟೇಷನ್. ನೆಕ್ಸ್ಟ್ ಪ್ರಿಪೇರ್ ಅಂತ ಬಂದಾಗ ನೆಕ್ಸ್ಟ್ ಪ್ರಿಪೇರ್ ಅಂತಿದೆ. ಪ್ರಿಪೇರ್ ದಲ್ಲಿ ಏನಪ್ಪ ಪ್ರಾಪರ್ಟೀಸ್ ಅಂತ. ಪ್ರಾಪರ್ಟೀಸ್ ಬಂದಾಗ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡುತ್ತೆ. ಓಕೆನಾ? ಅದು ಪ್ರಾಪರ್ಟೀಸ್. ಅಥವಾ ಇದನ್ನ ಹೈಡ್ ಮಾಡ್ಬೇಕಂದಾಗ ಇನ್ಸ್ಪೆಕ್ಟ್ ಡಾಕ್ಯುಮೆಂಟ್ ಮಾಡ್ಬೋದು. ಪಾಸ್ವರ್ಡ್ ಇಡಬೇಕಾದ್ರೆ ಎನ್ಕ್ರಿಪ್ಟ್ ಹೋಗಬೇಕು. ರೆಸ್ಟ್ರಿಕ್ಷನ್ ಅಂದರೆ ಬೇರೆಯವ್ರು ಇದನ್ನ ಯಾವ ಥರ ನೋಡಬೇಕು ಅಲ್ಲಿ ಪ್ರಿಂಟ್ ಮಾಡ್ಬೋದಾ, ಕಾಪಿ ಮಾಡ್ಬೋದಾ, ಈ ಥರ ಕೆಲವು ರೆಸ್ಟ್ರಿಕ್ಷನ್ ಮಾಡ್ಬೋದು. ಅದೇ ಥರ ಸಿಗ್ನೇಚರ್ ನಿಮ್ದು ಏನಾದ್ರು ಡಿಜಿಟಲ್ ಸಿಗ್ನೇಚರ್ ಇದ್ರೆ ಆ್ಯಡ್ ಮಾಡ್ಬೋದು. ಇಲ್ಲಂತಿಕರಿ ಒಂದು ಸ್ಟ್ಯಾಂಪ್ ಅಥವಾ ಒಂದು ಮಾರ್ಕ್ ಬೇಕಾದ್ರೆ ಆಗ್ಬೋದು. ಇಲ್ಲಂತಿಕರಿ ಇದು ಕಂಪ್ಲೀಟ್ ಮೋಡ್ ಅಂದಾಗ ವರ್ಕ್ ಆಗಲ್ಲ, ಜಸ್ಟ್ ವಿಸಿಬಲ್ಗಷ್ಟೇ ಥರ ಮಾಡ್ಬೋದು. ಓಕೆನಾ? ಪ್ರಿಪೇರ್ ಅಂದಾಗ ಈ ಥರ ಪಾಯಿಂಟ್ಸ್ ಇದಾವೆ. ನೆಕ್ಸ್ಟ್ ಸೆಂಡ್ ಅಂದಾಗ ಇದನ್ನು ನೀವು ಇಮೇಲ್ ಆದ್ರೂ ಮಾಡ್ಬೋದು, ಇಲ್ಲ ಫ್ಯಾಕ್ಸ್ ಆದ್ರೂ ಮಾಡ್ಬೋದು. ಯಾವುದನ್ನ ಈ ಒಂದು ಪ್ರೆಸೆಂಟೇಷನ್ ಫೈಲ್ನ ಕಂಡು ಫೈಲ್ ಅಲ್ಲ. ನೆಕ್ಸ್ಟ್ ಪಬ್ಲಿಷ್ ಅಂತಿದೆ. ಈ ಒಂದು ಫೈಲ್ನ ಎಲ್ಲಿ ಪಬ್ಲಿಷ್ ಮಾಡ್ಬೇಕಂದ್ರೆ ಸಿಡಿಯಲ್ಲಿ ಮಾಡ್ತಾರೋ ಇಲ್ಲ ಸ್ಲೈಡ್ಸ್ ಅಂತ ಬಂದಾಗ ಇದನ್ನು ಆನ್ಲೈನ್ದಲ್ಲಿ ಮಾಡ್ತಾರೋ ಈ ಥರ ವರ್ಡ್ಸ್ ಇದಾವೆ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಕ್ಲೋಸ್ ಅಂತಿದೆ. ಕ್ಲೋಸ್ ಅಂದಾಗ ಫೈಲ್ನ ಸಂಪೂರ್ಣ ಕ್ಲೋಸ್ ಮಾಡುತ್ತೆ. ಸೊ ಇಷ್ಟು ಏನಪ್ಪ ಫೈಲ್ ಮೆನುಗೆ ಸಂಬಂಧಪಟ್ಟ ಮಾಹಿತಿ. ಸೊ ಇವಾಗ ಇಲ್ಲಿ ಓಮ್ ಅಂತಿದೆ. ಓಕೆನಾ? ಓಮ್ ಅಂತ ಬಂದಾಗ ಏನ್ರಿ ಮನೆ. ಹಾಗಾದ್ರೆ ಇವತ್ತು ಈ ಒಂದು ಪವರ್ ಪಾಯಿಂಟ್ನಲ್ಲಿ ಈ ಒಂದು ಓಮ್ ಎಂದಲ್ಲಿ ಕೆಲವು ಆಪ್ಷನ್ ಕಂಡು ಬರ್ತಾವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಂಥ. ಅದ್ರಲ್ಲಿ ಫಸ್ಟ್ ಒನ್ ಇದೆ ರೀ ಕಟ್ ಅಂತಿದೆ. ಓಕೆನಾ? ಇಲ್ಲಿ ಕಾಪಿ ಅಂತಿದೆ, ಇಲ್ಲಿ ಪೇಸ್ಟ್ ಅಂತಿದೆ. ಕಟ್ ಅಂದಾಗ ಶಾರ್ಟ್ಕಟ್ ಕೀ Ctrl+X. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಸೇಮ್ ಇದೆ. ಪವರ್ ಪಾಯಿಂಟ್ ಅಂದಾಗ Ctrl+C. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಸೇಮ್ ಇದೆ. ಪೇಸ್ಟ್ ಅಂದಾಗ Ctrl+V. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಸೇಮ್ ಇದೆ. ಓಕೆನಾ? ಇವಾಗ ಎಕ್ಸಾಮಲ್ಲಿ ಏನು ಕೇಳ್ತಾನ, ಸೊ ಇವತ್ತು ಒಂದು ಮಾಹಿತಿನ ಒಂದು ಕಡೆಯಿಂದ ಇನ್ನೊಂದು ಕಡೆ ನೀವು ಚೇಂಜ್ ಮಾಡಬೇಕು ಇಲ್ಲ ಶಿಫ್ಟ್ ಮಾಡಬೇಕಂದಾಗ ಅವಾಗ ಏನು ಮಾಡಬೇಕು ನೀವು ಕಟ್ ಪೇಸ್ಟ್. ಇವಾಗ ಇಲ್ಲಿ ಶಾಡೋ ಅಂತಿದೆ, ಸೆಲೆಕ್ಟ್ ಮಾಡ್ತೀನಿ, ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ನಿಮ್ಗೆ ಎಲ್ಲಿ ಬೇಕಲ್ಲಿ ಪೇಸ್ಟ್ ಕೊಡ್ಬೋದು. ಇಲ್ಲಂತಿಕರಿ ಇಲ್ಲಿ ಬೇಕನ್ನೋಂಗಿದ್ರೆ ಈ ಒಂದು ಪಾಯಿಂಟ್ ಎಲ್ಲಿ ಬ್ಲಿಂಕ್ ಆಗುತ್ತೆ ಅಲ್ಲಿ ಪೇಸ್ಟ್ ಮಾಡ್ಬೋದು. ಬಟ್ ಅದೇ ನೀವು ಡೈರೆಕ್ಟಾಗಿ ಇಲ್ಲಿ ಎಲ್ಲಿ ಪಾಯಿಂಟೇ ಸಿಗಲ್ಲ. ಯಾಕಂದ್ರೆ ಈ ಒಂದು ಪವರ್ ಪಾಯಿಂಟಲ್ಲಿ ಈ ಥರ ಟೆಕ್ಸ್ಟ್ ಲೈನ್ ಎಲ್ಲಿ ಬೇಕಲ್ಲಿ ಬ್ಲಿಂಕ್ ಆಗಲ್ಲ. ಓಕೆನಾ? ಇದಕ್ಕೇನಾದ್ರು ನೀವು ಟೈಪ್ ಮಾಡ್ಬೇಕಂದಾಗ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಕಂಪಲ್ಸರಿ ತೊಗೊಲೇಬೇಕು. ಸೊ ಡೈರೆಕ್ಟಾಗಿ ಟೈಪ್ ಆಗಲ್ಲ ಮ್ಯಾಟ್ರ್. ಒಂದು ವೇಳೆ ನೀವು ಟೈಪ್ ಆದ ಮ್ಯಾಟ್ರನ್ನ ಕಟ್ ಮಾಡಿದಂತಿಕ್ರಿ ಇಲ್ಲಿ ಆಟೋಮೆಟಿಕಾಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಗ್ತಾರೆ. ಇಲ್ಲಿ ಪೇಸ್ಟ್ ಆಗುತ್ತೆ.
ಇಲ್ಲಿ 4 ಬಾಣ ಬರುತ್ತೆ, ಹಿಂಗೆ ಕ್ಲಿಕ್ ಮಾಡಿ ಹಿಂಗೆ ಎಳ್ಕೊಂಬಂದು ಈ ಸೈಜ್ ಹಿಂಗೆ ದೊಡ್ಡದು ಚಿಕ್ಕದು ಮಾಡ್ಬೋದು. ಓಕೆನಾ. ಕಟ್ ಅಂದಾಗ ಕಟ್ ಆಗುತ್ತೆ, ಪೇಸ್ಟ್ ಕೊಟ್ಟಾಗ ಪೇಸ್ಟ್ ಬರುತ್ತೆ. ನೀವು ಎಲ್ಲಿ ಬೇಕಲ್ಲಿ ಈ ಥರ ಮೂವ್ಮೆಂಟ್ ಮಾಡ್ಕೋಬೋದು. ಓಕೆನಾ. ಸೊ ಇದೇನು ರೀ ಕಟ್ ಆ್ಯಂಡ್ ಪೇಸ್ಟ್. ಕಾಪಿ ಪೇಸ್ಟ್ ಅಂದಾಗ ಇದು ಇಲ್ಲಿ ಇರಬೇಕು ಮತ್ತು ಬೇರೆ ಕಡೆ ಇರಬೇಕಂದಾಗ ಜಸ್ಟ್ ಇದನ್ನು ನೀವು ಏನು ಮಾಡ್ರಿ, ಈ ಥರ ಸ್ಟಾರ್ ಬರುತ್ತೆ, ಇಲ್ಲ 4 ಬಾಣ ಬರುತ್ತೆ. ಓಕೆನಾ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದಾಗ ಇದು ಫುಲ್ ಸೆಲೆಕ್ಟ್ ಆಗುತ್ತೆ. ಓಕೆನಾ. ಭಾಳ ಜನಕ್ಕೆ ಹೆಂಗೆ ಬೇಕು ಹೆಂಗೆ ಮಾಡ್ತಾರೆ, ಹಿಂಗೆ ಡೈರೆಕ್ಟಾಗಿ ಏನಪ್ಪ ಒಂದು ಅಕ್ಷರ ಈ ಒಂದು ಟೆಕ್ಸ್ಟ್ ಬಾಕ್ಸ್ ಒಳಡೋಕೇಸಿ ನೀವೇನು ಮಾಡಕ್ರಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ 4 ಬಾಣ ಬರ್ತಲ್ಲ, 4 ಬಾಣ ಮೇಲೆ ಕ್ಲಿಕ್ ಮಾಡಿದಾಗ ಟೋಟಲಾಗಿ ಒಂದು ಬಾರ್ಡರ್ ಕ್ರಿಯೇಟ್ ಆಗ್ತದೆ ಆ ಒಂದು ಅಕ್ಷರ ಸುತ್ತ. ಇವಾಗ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಪಿ ಮಾಡಿದ್ರೆ ಕಾಪಿ ಆಗುತ್ತೆ, ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ಇವಾಗ ಕಾಪಿ ಮಾಡಿದ ಮೇಲೆ ಪೇಸ್ಟ್ ಕೊಟ್ಟಾಗ ಪೇಸ್ಟ್ ಆಗುತ್ತೆ. ಮತ್ತು ಇದ್ರ ಹತ್ರ ಬಂದು ಕೇಸಿ ಏನು ಮಾಡ್ಬೇಕ್ರಿ, ಹಿಂಗೆ ಎಳ್ಕೊಂಬರ್ಬೇಕು. ಇವೆಲ್ಲಟ್ರ ನೀವು ಮೂವ್ಮೆಂಟ್ ಮಾಡ್ಬೇಕಂದಾಗ ನೆನಪಿರಲಿ, ಭಾಳ ಜನಕ್ಕೆ ಈ ಒಂದು ಪವರ್ ಪಾಯಿಂಟ್ನ ಪ್ರಾಕ್ಟಿಕಲ್ ಇರ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ನೆನಪಿರಲಿ, ಇವತ್ತು ಜಸ್ಟ್ ಈ ಒಂದ್ರ ಮೇಲೆ ಬಂದು ಹಿಂಗೆ 4 ಬಾಣ ಇರ್ತಾವನ್ನ, ಆ 4 ಬಾಣ ಕ್ಲಿಕ್ ಮಾಡಿದ್ರೆ ಸಾಕ್ರಿ, ಇದು ಟೆಕ್ಸ್ಟ್ ಬಾಕ್ಸ್ ಅಂತಾರೆ. ಸೊ ಇವಾಗ ಕಟ್ಟು ಕಾಪಿ ಪೇಸ್ಟ್, ಆದ್ರೆ ಕಟ್ ಪೇಸ್ಟ್ ಅಂತ ಬಂದಾಗ ಏನು ರೀ, ಒಂದು ಮಾಹಿತಿನ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡ್ಬೇಕಾರೆ ಕಟ್ ಪೇಸ್ಟ್. ಕಾಪಿ ಪೇಸ್ಟ್ ಅಂದಾಗ ಏನು ರೀ, ಅದೇ ಮಾಹಿತಿನ ಮತ್ತೊಂದು ಡೂಪ್ಲಿಕೇಟ್ ಮಾಡೋದಾಗ ಏನು ರೀ ಕಾಪಿ ಪೇಸ್ಟ್. ನೆಕ್ಸ್ಟ್ ಫಾರ್ಮೇಟ್ ಪೇಂಟರ್ ಅಂತಿದೆ. ಈ ಒಂದು ಫಾರ್ಮೇಟ್ ಪೇಂಟರ್ ಬಂದಾಗ ಈ ಬೋಲ್ಡ್ ಅನ್ನೋ ವರ್ಡ್ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಸೊ ಇವಾಗ ಈ ಒಂದು ಬೋಲ್ಡ್ ಅನ್ನೋದು ಸ್ವಲ್ಪ ಮುಂದೋಗಿದೆ, ನ್ಯೂ ಸ್ಲೈಡ್ ಕರೆಕ್ಟ್ ಇದೆ. ಸೊ ಇವಾಗ ಇದು ಮುಂದಕ್ಕೆ ಹೋದ್ನ ಹಿಂದಕ್ಕೆ ತರಬೇಕಂದಾಗ ಇಲ್ಲಿ ರೂಲರ್ ಇರುತ್ತೆ, ನೀವು ರೂಲರ್ಲಿಂದ ಸೆಟ್ ಆದ್ರೂ ಮಾಡ್ಕೋಬೋದು. ಇಲ್ಲಂತ ತಿಕ್ಕೋರಿ, ಸಿಂಪಲ್ಲಾಗಿ ಏನಪ್ಪ ನೀವು ಎಲ್ಲಿದ್ದು ಅಲ್ಲಿಗೆ ಬರ್ಬೇಕನ್ನಂಗಿದ್ರೆ ಸೊ ಯಾವ್ದು ಕರೆಕ್ಟ್ ಐತೆ ಅದ್ರ ಮೇಲೆ ಲೈನ್ ಬ್ಲಿಂಕ್ ಆದ್ರಾಗಲಿ, ಇಲ್ಲ ಒಂದು ಲೈನ್ನ ಸೆಲೆಕ್ಟ್ ಆದ್ರೂ ಮಾಡಿರಿ, ಎರಡರಲ್ಲಿ ಒಂದು ಮಾಡಿರಿ. ಈ ಥರ ಸೆಲೆಕ್ಟ್ ಮಾಡಿದ್ರು ಓಕೆ. ಇಲ್ಲಂತಿಕರಿ ಯಾವ ಲೈನ್ ಕರೆಕ್ಟ್ ಆ ಲೈನ್ ಮೇಲೆ ಇದ್ದವ್ರ ಟೆಕ್ಸ್ಟ್ ಲೈನ್ ಬ್ಲಿಂಕ್ ಆಗಬೇಕು. ಯಾವುದು ದಾರಿ ತಪ್ಪಿದ ಅದ್ರ ಮೇಲೆ ಬಂದು ಹಿಂಗೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಬಿಡ್ರಿ, ಕರೆಕ್ಟ್ ದಾರಿಗೆ ಬರುತ್ತೆ ನೋಡಿರಿ. ಇದು ಫಾರ್ಮೇಟ್ ಪೇಂಟರ್. ಅಂದರೆ ಒಂದು ಸ್ಟೇಟ್ಮೆಂಟ್ ಎಲ್ಲಿರುತ್ತೆ ಅದೇ ಥರ ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲೇ ಬಂದು ಏನಪ್ಪ ಕ್ರಿಯೇಟ್ ಆಗಬೇಕು, ಅದ್ರ ಥರನೇ ಅದಕ್ಕೆ ಎಫೆಕ್ಟ್ ಬರ್ಬೇಕಂಗಿದ್ರೆ ಅದು ಫಾರ್ಮೇಟ್ ಪೇಂಟರ್ ಅಂತ ಇರುತ್ತೆ. ಅಂದರೆ ಒಂದು ವಾಕ್ಯವು ಯಾವೊಂದು ಸ್ಥಾನದಲ್ಲಿದೆ ಅದೇ ಥರನ ಇನ್ನೊಂದು ವಾಕ್ಯವನ್ನು ಅದೇ ಥರನಾಗಿ ಕ್ರಿಯೇಟ್ ಅಥವಾ ರಚಿಸಲು ಏನಪ್ಪ ಬಳಸುವಂತಹ ವಿಧಾನವೇ ಫಾರ್ಮೇಟ್ ಪೇಂಟರ್ ಅಂತ ಹೇಳ್ಬೋದು. ಕ್ಲಿಯರಾ? ಎಕ್ಸಾಂಪಲ್ ಕ್ವಶನ್ಕಿದ್ದ ತಪ್ಪಾಗಿರುವ ವಾಕ್ಯನು ಸರಿಯಾಗಿರುವ ವಾಕ್ಯದಂತೆ ರಚಿಸಲು ಬಳಸುವ ಆಪ್ಷನ್ ಯಾವುದಂತ ಕೇಳಿ, ಯಾವುದ್ರಿ? ಫಾರ್ಮೇಟ್ ಪೇಂಟರ್. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನ್ಯೂ ಸ್ಲೈಡ್ ಅಂತಿದೆ. ನ್ಯೂ ಸ್ಲೈಡ್ ಅಂದಾಗ ನಿಮ್ಗೆ ಹೊಸದಾಗಿ ಏನೋ ಸ್ಲೈಡ್ ಬೇಕನ್ನಂಗಿದ್ರೆ ಇಲ್ಲಿ ಈ ಥರ ಬಾಣ ಇದೆ, ಬಾಣ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರ್ತಾವ್ರಿ. ಓಕೆನಾ? ಇಲ್ಲ ನಿಮ್ಗೆ ಬ್ಲ್ಯಾಂಕ್ ಬೇಕಂದ್ರೆ ಕ್ಲಿಕ್ ಮಾಡೋದು ಬ್ಲ್ಯಾಂಕ್ ಬರುತ್ತೆ. ನ್ಯೂ ಸ್ಲೈಡ್ ಅಂದಾಗ ಹಿಂಗೆ ಕ್ಲಿಕ್ ಮಾಡಿ ಬರುತ್ತೆ. ಪವರ್ ಪಾಯಿಂಟ್ನಲ್ಲಿ ಪೇಜ್ಗೆ ಏನಂತಾರೆ ಸ್ಲೈಡ್ ಅಂತ ಕರೀತಾರೆ. ಸೊ ಇದರಲ್ಲಿ ಲೇಯರ್ಸ್ ಇದಾರೆ, ನಿಮ್ಗೆ ಯಾವ ಥರ ಬೇಕಾದ್ರೆ ತೊಗೋಬೋದು. ಅವೆಲ್ಲ ಟೆಕ್ಸ್ಟ್ ಬಾಕ್ಸ್. ಓಕೆನಾ? ಇವೆಲ್ಲ ಏನ್ರಿ ಟೆಕ್ಸ್ಟ್ ಬಾಕ್ಸ್. ಕ್ಲಿಯರಾ? ಸೊ ಇವಾಗ ಇದನ್ನ ರೀಸೆಟ್ಟು ಮಾಡ್ಕೋಬೋದು, ಇಲ್ಲ ಡಿಲೀಟು ಮಾಡ್ಬೋದು. ಓಕೆನಾ? ಯಾವುದನ್ನ? ಈ ಒಂದು ಸ್ಲೈಡ್ನ. ಕ್ಲಿಯರಾ? ಸೊ ಇವಾಗ ಇಲ್ಲಿ ನ್ಯೂ ಸ್ಲೈಡ್ ಅಂತ ನಿಮ್ಗೆ ಗೊತ್ತಾಯ್ತು. ಅದಾದ್ಮೇಲೆ ನೆಕ್ಸ್ಟು ಸೊ ಇಲ್ಲಿ ನೋಡ್ರಿ ಇದಕ್ಕೆ ವರ್ಕ್ ಆಗಲ್ಲ, ಹಿಂಗೆ ಇತ್ತ ಎಲ್ಲ ಹೈಡ್ ಆಗ್ತದೆ. ಯಾಕಂದ್ರೆ ಅಕ್ಷರ ಯಾವ ಸೆಲೆಕ್ಟ್ ಇಲ್ಲ ಅದಕ್ಕೋಸ್ಕರ ವರ್ಕ್ ಆಗಲ್ಲ. ನೀವು ಹಿಂಗೆ ಕ್ಲಿಕ್ ಮಾಡಿದ್ರೆ ಮಾತ್ರ ವರ್ಕ್ ಆಗ್ತಾ ನೋಡ್ರಿ. ಸೊ ಇವಾಗ ಬೋಲ್ಡ್ ಅಂತಿದೆ. ಬೋಲ್ಡ್ ಅಂದಾಗ ಏನ್ರಿ ಅಕ್ಷರವನ್ನು ದಪ್ಪ ಮಾಡೋದು ಯಾವ್ದು ಸರ್? ಬೋಲ್ಡ್. ನೆಕ್ಸ್ಟ್ ಇಟಾಲಿಕ್ ಅಂತಿದೆ. ಇಟಾಲಿಕ್ ಅಂದ್ರೆ ಏನ್ರಿ ಅಕ್ಷರ ಸ್ಟೇಟ್ನ ಬೆಂಡ್ ಮಾಡ್ಬೇಕಂದ್ರೆ ಏನು ಬಳಸ್ತಾರೆ? ಇಟಾಲಿಕ್. ನೆಕ್ಸ್ಟ್ ಅಂಡರ್ಲೈನ್ ಅಂತಿದೆ. ಅಂಡರ್ಲೈನ್ ಅಂದಾಗ ಏನು ಮಾಡ್ತಾರೆ? ಅಕ್ಷರದ ಕೆಳಗಡೆ ಗೆರೆಯನ್ನು ಮೂಡಿಸಲು ಬಳಸ್ತಾರೆ. ನೆಕ್ಸ್ಟ್ ಸ್ಟ್ರೈಕ್ ಥ್ರೋ ಅಂತಿದೆ. ಸ್ಟ್ರೈಕ್ ಥ್ರೋ ಅಂದ್ರೆ ಏನ್ರಿ ಈ ಅಕ್ಷರ ಮಿಡಲ್ದಲ್ಲಿ ಏನಪ್ಪಾರ ಈ ಥರ ಅಡ್ಡಗೆರೆ ಬರ್ಬೇಕಾದ್ರೆ ಏನು ಮಾಡ್ತಾರೆ? ಸ್ಟ್ರೈಕ್ ಥ್ರೋ ಯೂಸ್ ಮಾಡ್ತಾರೆ. ಎಲ್ಲದನ್ನ ಸ್ಟ್ರೈಕ್ ಅಂತ ಕರಿತೀವಿ. ಇಲ್ಲಿ ಶಾಡೋ ಅಂತಿದೆ. ಓಕೆನಾ? ಶಾಡೋ ಅಂತ ಬಂದಾಗ ಇಲ್ಲಿ ಏನು ಅಕ್ಷರ ನೋಡ್ರಿ ಶಾಡೋ ಆಪ್ಷನ್ ಇದೆ. ಓಕೆನಾ? ಹಿಂಗೆ ಕ್ಲಿಕ್ ಮಾಡಿದಾಗ ಶಾಡೋ ಬರುತ್ತೆ, ಹಿಂಗೆ ಹೋದಾಗ ಹೋಗುತ್ತೆ. ಓಕೆನಾ? ಮೇಲಕ್ಕೂ ಕೆಳಗಿರಕ್ಕೆ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಿದಿಲ್ಲ. ಸೊ ಇವಾಗ ಹಿಂಗೆ ಕ್ಲಿಕ್ ಮಾಡೀನಿ ನೋಡಿ ಶಾಡೋ ಬಂದು ಹೋಗುತ್ತೆ ನೋಡ್ರಿ. ಓಕೆನಾ? ಶಾಡೋ ಅಂದಾಗ ಏನ್ರಿ ನೆರಳು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತಿದೆ. ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತ ಬಂದಾಗ ಇವತ್ತು ಅಕ್ಷರ ಮಧ್ಯದಲ್ಲಿ ಏನಪ್ಪ ಸ್ವಲ್ಪ ಸ್ಪೇಸ್ ಕೊಡ್ಬೇಕಂತ ಬಂದಾಗ ಇಲ್ಲಿ ಕ್ಯಾರೆಕ್ಟರ್ ಸ್ಪೇಸಿಂಗ್ ಯಾವಿದಾವ್ರಿ? ಸೊ ವೆರಿ ಟೈಟ್ ಅಂತಿದೆ ನೋಡ್ರಿ, ಅಲ್ಲಿ ಅಕ್ಷರ ಫುಲ್ ಟೈಟ್ ಅದ ನೋಡ್ರಿ. ಸೊ ವೆರಿ ಲೂಸ್ ಅಂತಿದೆ ನೋಡ್ರಿ, ಅಕ್ಷರ ಲೂಸ್ ಅದು ಜಸ್ಟ್ ಟೈಟ್, ಸ್ವಲ್ಪ ಲೂಸ್. ನಾರ್ಮಲ್ ಅಂದರೆ ಹಿಂಗಿರುತ್ತೆ. ಓಕೆನಾ? ಸೊ ಇವತ್ತು ಈ ಒಂದು ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂದಾಗ ಟೈಟು ವೆರಿ ಟೈಟು, ಲೂಸು ವೆರಿ ಲೂಸು, ನಾರ್ಮಲ್ ಒಟ್ಟು 5 ಇದಾವೆ ನೋಡ್ರಿ. ಓಕೆನಾ? ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊರಿ. ಯಾಕಂದ್ರೆ ಅಕ್ಷರ ಬಂದಾಗ ಮೊದಲಲ್ಲಿ ಗ್ಯಾಪ್ ಎಷ್ಟಿರಬೇಕು, ಎಷ್ಟಿರಬಾರ್ದು, ಟೈಟ್ ಇರಬೇಕಾ, ಲೂಸ್ ಇರಬೇಕಲ್ಲ, ನಾರ್ಮಲ್ ಇರ್ಬೇಕಂತ ಬರುತ್ತೆ. ಒಟ್ಟು 5 ಆಪ್ಷನ್ ಇದಾವೆ. ನೆಕ್ಸ್ಟ್ ಇಲ್ಲಿ ಸೆಂಟೆನ್ಸ್ ಕೇಸ್ ಅಂತ ಬರುತ್ತೆ. ಓಕೆನಾ? ಸೆಂಟೆನ್ಸ್ ಕೇಸ್ ಅಂತ ಬಂದಾಗ ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ಟೋಗಲ್ ಕೇಸ್ ಅಂತ. ಸೊ ಇವಾಗ ಸೆಂಟೆನ್ಸ್ ಕೇಸ್ ಅಂತ ಬಂದಾಗ ಇಲ್ಲೊಂದು ಫುಲ್ ಪ್ಯಾರಾಗ್ರಾಫ್ ಇದೆ. ಪ್ಯಾರಾಗ್ರಾಫ್ನಲ್ಲಿ ಮೊದಲ ಅಕ್ಷರ ಮಾತ್ರ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಬರ್ಬೇಕಂತ ಬಂದಾಗ ಏನು ಬಳಸ್ಬೇಕ್ರಿ? ಸೆಂಟೆನ್ಸ್ ಕೇಸ್. ಅದೇ ಲೋವರ್ ಕೇಸ್ ಅಂದಾಗ ಇವೆಲ್ಲ ಅಕ್ಷರ ಬರ್ಬೇಕ್ರಿ, ಲೋವರ್ ಕೇಸ್ನ ಬರ್ಬೇಕಾರೆ ಲೋವರ್ ಕೇಸ್. ಇವೆಲ್ಲವೂ ಕ್ಯಾಪಿಟಲ್ ಲೆಟರ್ ಬರ್ಬೇಕಂದಾಗ ಜಸ್ಟ್ ಈ ಬಾಕ್ಸ್ ಅಂತ ಬಂದಾಗ ಇದು ಜಸ್ಟ್ ಈ ಥರ ಬಾರ್ಡರ್ ಬಂದರೆ ಸಾಕು. ಅಪ್ಪರ್ ಕೇಸ್ ಕೊಟ್ಟಾಗ ಎಲ್ಲ ಲೆಟರ್ ಅಪ್ಪರ್ ಕೇಸ್ ಅದು. ಕ್ಯಾಪಿಟಲೈಸ್ ಈಚ್ ವರ್ಡ್ ನೋಡ್ರಿ, ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್, ಉಳಿದೆಲ್ಲ ಏನ್ರಿ ಸ್ಮಾಲ್. ನೀವು ಯಾವಾಗ ಸ್ಪೇಸ್ ಕೊಡ್ತೀರಿ, ಯಾವಾಗ ಫುಲ್ ಸ್ಟಾಪ್ ಕೊಡ್ತೀರ ಅವಲ್ಲಿಂದ ಫಸ್ಟ್ ಲೆಟರ್ ಏನಾಗ್ತಾರೆ ಕ್ಯಾಪಿಟಲ್, ಉಳಿದೆಲ್ಲ ಏನ್ರಿ ಸ್ಮಾಲ್. ಅದೇ ಟೋಗಲ್ ಕೇಸ್ ಅಂತ ಬರುತ್ತೆ.
ಫಸ್ಟ್ ಲೆಟರ್ ನೋಡ್ರಿ ಸ್ಮಾಲ್ ಇದೆ, ಉಳಿದೆಲ್ಲ ಏನ್ರಿ ಕ್ಯಾಪಿಟಲ್ ಇದೆ. ಓಕೆ, ಇದು ಟೋಗಲ್ ಕೇಸ್ ಅಂದ್ರೆ ಇಲ್ಲಿ ನೋಡಿ ಫಸ್ಟ್ ಲೆಟರ್ ಸ್ಮಾಲ್ ಇದೆ, ಉಳಿದೆಲ್ಲ ಕ್ಯಾಪಿಟಲ್ ಇದೆ. ಸೊ ಎಕ್ಸಾಮಲ್ಲಿ ಟೋಗಲ್ ಕೇಸ್ನ ಭಾಳ ಸತಿ ಕೇಳಿದ್ದಾನೆ. ಆಗ ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಸ್ಟೈಲ್ ಯಾವ್ದು ರೀ? ಕ್ಯಾಲಿಬ್ರಿ. ಓಪನ್ ಮಾಡಿದಾಗ ಅಕ್ಷರ ಸೈಜ್ ಎಷ್ಟು ರೀ? 18. ಓಕೆನಾ. ಬಟ್ ಇಲ್ಲಿ ಮಿನಿಮಮ್ ಎಷ್ಟಿದೆ ರೀ? 8 ಇದೆ. ಮ್ಯಾಕ್ಸಿಮಮ್ ಎಷ್ಟಿದೆ? 96 ಇದೆ. ಸೊ ಇವಾಗ ಫಾಂಟ್ ಸೈಜ್ ನೋಡ್ತಾ ಹೋದರೆ ಮಿನಿಮಮ್ ಎಷ್ಟಿದೆ ಅಂತ ಹೇಳಿದ್ರೆ 8, ಮ್ಯಾಕ್ಸಿಮಮ್ ಎಷ್ಟು ರೀ? 96 ಅಲ್ಲಿ ತೋರಿಸೋದು. ಬಟ್ ಓಪನ್ ಮಾಡೋದು ಎಷ್ಟಿದೆ ರೀ? 18. ಬಟ್ ಇದೇ ಪವರ್ ಪಾಯಿಂಟಲ್ಲಿ ಮಿನಿಮಮ್ ಸಂಖ್ಯೆ ಎಷ್ಟಿರ್ತಾರೆ ನೀವು ತೊಗೋಬೇಕಾದ್ರೆ 1, ಮ್ಯಾಕ್ಸಿಮಮ್ 3600 ಇದೆ ನೋಡಿರಿ ಯಾವುದರಲ್ಲಿ? ಪವರ್ ಪಾಯಿಂಟಲ್ಲಿ. ಓಕೆನಾ. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲ್ಲ, ಯಾಕಂದ್ರೆ ಈ ಕಡೆ ಎಕ್ಸಾಮಲ್ಲಿ ಇಂಥ ಪಾಯಿಂಟ್ಸ್ನು ಕೊಡ್ತಾನೆ. ಓಕೆನಾ. ಪವರ್ ಪಾಯಿಂಟ್ ಬಂದಾಗ ಮಿನಿಮಮ್ 1, ಮ್ಯಾಕ್ಸಿಮಮ್ ಎಷ್ಟು ರೀ? 3600. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಅಕ್ಷರ ಪರ ಮಿನಿಮೈಸ್ ಮ್ಯಾಕ್ಸಿಮೈಸ್ ಅಂತಿದೆ. ಇಲ್ಲಿ ಅಕ್ಷರ ಏನಪ್ಪ ಇನ್ಕ್ರೀಸ್ ಡಿಕ್ರೀಸ್ ಅಂತ ಬರುತ್ತೆ. ಇದೆ ಇನ್ಕ್ರೀಸ್, ಇದೇನ್ರಿ ಡಿಕ್ರೀಸ್. ಸೊ ಇಷ್ಟೇನಪ್ಪ ಇದು ಫಾಂಟಿಗೆ ಸಂಬಂಧಪಟ್ಟಂಥ ಮಾಹಿತಿ. ನೆಕ್ಸ್ಟು ಇಲ್ಲಿ ಬುಲೆಟ್ ಪಾಯಿಂಟ್ಸ್ ಬರ್ತಾವೆ. ಓಕೆನಾ. ಇವೆಲ್ಲದಕ್ಕೂ ಬುಲೆಟ್ ಪಾಯಿಂಟ್ಸ್ ಕೊಡಬೇಕನ್ನಾಗಿದ್ದರೆ ಜಸ್ಟ್ ಹಿಂಗೆ ಮಾಡೋದಂತಿದ್ರೆ ಎಲ್ಲದಕ್ಕೂ ಬುಲೆಟ್ ಪಾಯಿಂಟ್ಸ್ ಇರುತ್ತೆ. ಎಕ್ಸಾಮಲ್ಲಿ ಇವೆಲ್ಲ ಕೇಳಲ್ಲ, ಬಟ್ ಪ್ರಾಕ್ಟಿಕಲ್ ಗೊತ್ತಿರಬೇಕು. ನೆಕ್ಸ್ಟ್ ಇದು ಇನ್ಕ್ರೀಸು ಡಿಕ್ರೀಸ್ ಇಂಡೆಂಟ್ ಅಂತಾರೆ. ಇಂಡೆಂಟ್ ಅಂದಾಗ ಗ್ಯಾಪ್ ಸ್ಪೇಸ್ ಕೊಡುತ್ತೆ. ಅಂಥ ಟೈಮಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೇಕಾರೆ ಇನ್ಕ್ರೀಸ್ ಇಂಡೆಂಟ್, ಅದೇ ಹಿಂದಕ್ಕೆ ತರಬೇಕಾರೆ ಡಿಕ್ರೀಸ್ ಇಂಡೆಂಟ್. ಮತ್ತು ಇವು ಅಕ್ಷರ ಮಧ್ಯಗಳಲ್ಲಿ ಸ್ಪೇಸ್ ಏನಾದ್ರು ಬೇಕಂದ್ರೆ ಲೈನ್ ಸ್ಪೇಸ್ ಅಂತಾರೆ. ಎಷ್ಟು ಬೇಕಷ್ಟು ತೊಗೋಬೋದು ನೀವು. ಅದಾದಮೇಲೆ ನೆಕ್ಸ್ಟು ಈ ಲೆಫ್ಟು ರೈಟು ಅಲೈನ್ ಅಂತ ಬರ್ತಾವೆ. ಓಕೆನಾ. ಲೆಫ್ಟು ರೈಟು ಸೆಂಟರು ಜಸ್ಟಿಫೈ ಅಂತ ಬರುತ್ತೆ. ಸೊ ಲೆಫ್ಟ್ ಅಂದಾಗ ಇಲ್ಲಿ ಅಕ್ಷರ ಎಲ್ಲ ಟೈಪ್ ಅದೇನ್ರಿ ಲೆಫ್ಟ್. ರೈಟ್ ಅಂದಾಗ ಏನ್ರಿ ಈ ಸೈಡ್ ಬರುತ್ತೆ. ಮಿಡಲ್ ಅಂದಾಗ ಸೆಂಟರ್ ಬರುತ್ತೆ. ಓಕೆನಾ. ಇದು ಲೆಫ್ಟು ರೈಟು ಸೆಂಟ್ರ್. ಓಕೆನಾ. ವರ್ಡಲ್ಲಿ ಇವೆಲ್ಲ ಕಲ್ತ್ರಿ. ಬಟ್ ಇಲ್ಲಿ ಜಸ್ಟಿಫೈ ಅಂತ ಬಂದಾಗ ಸೊ ಇವತ್ತು ಲೆಫ್ಟ್ ಕೊಟ್ಟಾಗ ಈ ಸೈಡ್ ಮೂಲೆ ಕರೆಕ್ಟ್ ಇರುತ್ತೆ, ರೈಟ್ ಕೊಟ್ಟಾಗ ಆ ಸೈಡ್ ಮೂಲೆ ಕರೆಕ್ಟ್ ಇರುತ್ತೆ, ಮಿಡಲ್ ಕೊಟ್ಟಾಗ ಆ ಸೈಡ್ ಈಚೆ ಎರಡು ಕಡೆ ಹೋಗುತ್ತೆ. ಬಟ್ ಅದೇ ಜಸ್ಟಿಫೈ ಕೊಟ್ಟಾಗ ಆ ಸೈಡ್ ಈ ಸೈಡ್ ಎರಡು ಮೂಲೆ ಈಕ್ವಲ್ ಇರುತ್ತೆ. ಇದಕ್ಕೆ ಜಸ್ಟಿಫೈ ಅಂತಾರೆ. ನೆಕ್ಸ್ಟ್ ಇಲ್ಲಿ ಕಾಲಮ್ಸ್ ಅಂತ ಬರ್ತಾವೆ. 1 ಕಾಲಮ್ 2 ಕಾಲಮ್ 3 ಕಾಲಮ್. ಇಲ್ಲಿ ಪೇಜ್ ಲೇಔಟ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಕಾಲಮ್ ಅಂತ ಕೊಟ್ಟಾನ. ಓಕೆನಾ. ನೀವು ಕಾಲಮ್ ಬೇಕಾದ್ರೆ ಹಾಕ್ಕೋಬೋದು. ಒಂದೇ ಪೇಜಲ್ಲಿ 2ಕ್ಕಿಂತ ಹೆಚ್ಚು ಕಾಲಮ್ ಬರೋ ಥರ ಮಾಡ್ಕೊ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಜುಕಾರ್ಡ್ ಅಂತಿದೆ. ಓಕೆನಾ. ಹಾಯ್ ಏಜ್ ಕೂಡ ಸ್ವಲ್ಪ ಇದು ಟೆಕ್ಸ್ಟ್ ಡೈರೆಕ್ಷನ್ ಅಂತ ಇರಲು ಹೊಸ್ತಾಗಿದೆ. ಓಕೆನಾ. ಜಸ್ಟ್ ಅಕ್ಷರ ಈ ಥರ ಬೇಕಾ, ಇಲ್ಲ ಈ ಥರ ಬೇಕಾ, ಇಲ್ಲ ಈ ಥರ ಬೇಕಾ, ನಿಮ್ಗೆ ಯಾವ ಥರ ಬೇಕಾ ಆ ಥರ ಇದು ಕೊಡುತ್ತೆ. ಸೊ ಇದು ಟೆಕ್ಸ್ಟ್ ಡೈರೆಕ್ಷನ್ ಅಂತಿದೆ. ನಿಮ್ಗೆ ಯಾವ ಥರ ಬೇಕಾ ಆ ಥರ ಅಕ್ಷರ ಬರುತ್ತೆ ನೋಡಿರಿ. ಇದು ಟೆಕ್ಸ್ಟ್ ಡೈರೆಕ್ಷನ್. ಸೊ ನೀವು ಒಂದು ಟೇಬಲ್ ಹಾಕೋ ಟೈಮಲ್ಲಿ ಮಿಡಲ್ ಎಷ್ಟು ಕಟ್ ಹಾಕಿ ಬ್ರೇಕ್ ಅಂತ ಬರುತ್ತೆ ನೋಡ್ರಿ, ಅಂಥ ಟೈಮಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ. ಇದು ಟೆಕ್ಸ್ಟ್ ಡೈರೆಕ್ಷನ್ ಅಂತಾರೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಬೋದು. ಸೊ ಇವಾಗ ಆ ಎಜುಕೋಣ ಅಂತ ಈ ಥರ ಇದೆ. ಓಕೆನಾ. ಜಸ್ಟ್ ಇದನ್ನು ಹಿಂಗೆ ಮಾಡಿದೆ ಅಂತಿದ್ರೆ ಈ ಸೈಡ್ ಬರುತ್ತೆ. ಜಸ್ಟ್ ಆಮೇಲೆ ಈ ಥರ ಬರುತ್ತೆ, ಆಮೇಲೆ ಈ ಥರ ಉದ್ದ ಬರುತ್ತೆ. ಓಕೆನಾ. ಇದು ಟೆಕ್ಸ್ಟ್ ಡೈರೆಕ್ಷನ್. ಆರಿಜೆಂಟಲು, ರೊಟೇಟ್ ಆಲ್ 90, ರೊಟೇಟ್ ಆಲ್ 270 ಮತ್ತು ಸ್ಟ್ರೈಕ್ಡ್ ಅಂತ ಬರುತ್ತೆ. ಓಕೆನಾ. ಜಸ್ಟ್ ನಿಮ್ಗೆ ಯಾವ ಥರ ಬೇಕಾ ಆ ಥರ ಕೊಡ್ಬೋದು. ಅದಾದಮೇಲೆ ಅಕ್ಷರ ಬಂದಾಗ ನಿಮಗೆ ಸೊ ಟಾಪಲ್ಲಿ ಬೇಕಾ, ಮಿಡಲ್ ಬೇಕಾ, ಬಾಟಮ್ ಬೇಕಂತ ಬರುತ್ತೆ. ಓಕೆನಾ. ಸೊ ಇದನ್ನೇನಪ್ಪ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಲೈನ್ ಟೆಸ್ಟ್ ಅಂತ ಬರುತ್ತೆ. ಅಲೈನ್ ಟೆಸ್ಟ್ ಅಂತ ಬಂದಾಗ ಈ ಅಕ್ಷರ ಮೇಲಿರ್ಬೇಕಾ ಪೇಜ್ ಮೇಲೆ, ಇಲ್ಲ ಮಿಡಲ್ ಬೇಕೆಲ್ಲ ಕೆಳಗಿರ್ಬೇಕಂತ ಮಾಡುತ್ತೆ. ಓಕೆನಾ. ಟೆಕ್ಸ್ಟ್ ಅಲೈನ್ ಅಂತ ಕರೀತಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಈ ಥರ ಒಂದಿಷ್ಟು ಟೆಂಪರ್ ಇದಕ್ಕೆ ಈ ಥರ ಬರ್ದಂಥ ಕಂಟೆಂಟ್ಗೆ ಏನಾದ್ರು ಸ್ವಲ್ಪ 3D ಎಫೆಕ್ಟ್ಸ್ ಕೊಡ್ಬೇಕನ್ನಾಗಿದ್ರೆ ಇವ್ರನ್ನ ಸ್ಮಾರ್ಟ್ ಆರ್ಟ್ ಅಂತಾರೆ. ಸ್ಮಾರ್ಟ್ ಆರ್ಟ್ ಬೇಕಾದ್ರೆ ಕೊಡ್ಬೋದು. ಓಕೆನಾ. ಈ ಥರ ಕೊಡ್ಬೋದು. ಅದೇ ಥರನಾಗಿ ಶೇಪ್ಸ್ ಅಂತ ಬರ್ತಾವೆ. ಶೇಪ್ಸ್ ಇನ್ಸರ್ಟ್ ಹೋದ್ರೆ ಸಿಗುತ್ತೆ, ಇಲ್ಲಿ ಕೂಡ ಕೊಟ್ಟಿದೆ. ಇವೆಲ್ಲ ಏನ್ರಿ ಶೇಪ್ಸ್. ನೆಕ್ಸ್ಟ್ ಇಲ್ಲಿ ಅರೇಂಜ್ ಅಂತ ಬರುತ್ತೆ. ಓಕೆನಾ. ಅರೇಂಜ್ ಅಂತ ಬಂದಾಗ ಸಿಂಪಲ್ ಆಗಿ ಇವತ್ತು ನಾನು ಇನ್ಸರ್ಟಲ್ಲಿ ಒಂದು ಕ್ಲಿಪ್ ಆರ್ಟ್ ತೊಗೊತೀನಿ. ಓಕೆನಾ. ಕ್ಲಿಪ್ ಆರ್ಟ್ ತೊಗೊಂಡು ಗೋಯೆಡ್ ಅಂತ ಕೊಡ್ತೀನಿ. ಸೊ ಇವಾಗ ಇಲ್ಲೊಂದು ಪಿಕ್ಚರ್ ಬರುತ್ತೆ, ಇಲ್ಲೆಲ್ಲ ಪಿಕ್ಚರ್ ಬಂದು. ಓಕೆನಾ. ಸೊ ಇವಾಗ ಇಲ್ಲೊಂದು ಪಿಕ್ಚರ್ ತರ್ತೀನಿ ನಾನು. ಸೊ ಇವಾಗ ಕ್ಲಿಪ್ ಆರ್ಟ್ಲಿಂತ ಒಂದು ಪಿಕ್ಚರ್ ತಂದೆ ಇಲ್ಲಿ ಹಾಕಿದೆ. ಓಕೆನಾ. ಅರೇಂಜ್ಗೆ ಹೋಗಿಸಿ ಗ್ರೂಪು ಅನ್ಗ್ರೂಪ್ ಅಂತ ಬರುತ್ತೆ. ಓಕೆನಾ. ಸೊ ಇವೆಲ್ಲ ನೋಡ್ರಿ ಇಲ್ಲೆಲ್ಲ ಒಳಗಡೆ ಏನಪ್ಪ ಈ ಥರ ಇದು ಇವೆಲ್ಲ ಏನ್ರಿ ಇಲ್ಲೆಲ್ಲ ಇವ್ರನ್ನ ಗ್ರೂಪ್ ಮಾಡ್ಯಾರ. ಓಕೆನಾ. ನಾ ಅನ್ಗ್ರೂಪ್ ಮಾಡಿದಾಗ ಎಲ್ಲ ಸಿಂಗಲ್ ಬಂದು ನೋಡ್ರಿ. ಮತ್ತು ಇದನ್ನು ಗ್ರೂಪ್ ಅಂದು ಅನ್ಗ್ರೂಪ್ ತೆಗೆದು ಗ್ರೂಪ್ ಮಾಡಿದೆ ಅಂತ ಕರೆ. ಸೊ ಈ ಥರ ಬಂತು ನೋಡ್ರಿ. ಮತ್ತು ಗ್ರೂಪ್ ಕೊಟ್ಟಾಗ ಒಂದು ಗ್ರೂಪ್ ಆಗುತ್ತೆ. ಓಕೆನಾ. ಇವೆಲ್ಲಪ್ಪ ಅನ್ಗ್ರೂಪ್ ಮಾಡಿದೆ ಅಂತ ಕರೆ ಇಷ್ಟೆಲ್ಲ ಬರ್ತಾವೆ ನೋಡ್ರಿ. ಇಷ್ಟೆಲ್ಲ ಸೇರಿಸಿ ಒಂದೇ ಕ್ಲಿಪ್ ಆರ್ಟ್ ಮಾಡಿರ್ತಾರೆ. ಸೊ ಇವಾಗ ಇದಕ್ಕೆ ಅರೇಂಜ್ ಅಂತ ಬಂದಾಗ ಸೊ ಇದರಲ್ಲಿ ಯಾವುದನ್ನು ಮೇಲೆ ಬರಬೇಕು, ಯಾವ್ದು ಹಿಂದ ಬರಬೇಕು, ಸೊ ಮುಂದಕ್ಕೆ ಯಾವ್ದು ಹೋಗಬೇಕು, ಒಂದ್ರ ಮೇಲೆ ಒಂದು ಯಾವ್ದು ಬರಬೇಕು, ಈ ಥರ ಮಾಡ್ತಾರೆ. ಓಕೆನಾ. ಇದನ್ನು ಗ್ರೂಪ್ ಮಾಡಿಬಿಡೋಣ. ಇವಾಗ ಎಲ್ಲದೆಲ್ಲ ಏನ್ರಿ ಸಿಂಗಲ್ ಪೇಜ್ ಆಗುತ್ತೆ. ಓಕೆನಾ. ಈ ಥರ ಇರುತ್ತೆ. ಇವೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಇದೆ ರೀ. ಓಕೆನಾ. ಮತ್ತು ಇವತ್ತೇನಾದ್ರು ಒಂದು ಚಿತ್ರ ಹಾಕ್ದೆ ಅಂತಿಕೋರಿ, ಬ್ರಿಂಗ್ ಟು ಫ್ರಂಟ್ ಅಂತ ಬಂದಾಗ ಒಂದು ಚಿತ್ರದ ಮೇಲೆ ಬರುತ್ತೆ, ಅದೇ ಬ್ಯಾಕ್ ಅಂತ ಬಂದಾಗ ಹಿಂದಕ್ಕೆ ಹೋಗುತ್ತೆ. ಓಕೆನಾ. ಸ್ವಲ್ಪ ಇವೆಲ್ಲ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಮಾಡೋದಿದೆ. ಓಕೆನಾ. ಸೊ ಈ ಥರ ಫಾರ್ವರ್ಡು ಬ್ಯಾಕ್ವರ್ಡ್ ಅಂತ ಬರ್ತಾವ್ರಿ, ಇವೆಲ್ಲ ನೀವು ಮಾಡ್ಬೋದು. ಓಕೆನಾ. ಅಲೈನ್ಸ್ ಅಂತ ಬರ್ತಾವೆ. ನಿಮ್ಗೆ ಯಾವ ಸೈಡ್ ಬೇಕು, ಈ ಸೈಡ್ ಬೇಕಾ ಇಲ್ಲ ಈ ಸೈಡ್ ಬೇಕಾ, ನಿಮ್ಗೆ ಯಾವ ಥರ ರೊಟೇಟ್ ಮಾಡಬೇಕಾದ್ರೆ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟು ಕ್ವಿಕ್ ಸ್ಟೈಲಿಂಗ್ ಅಂತಿದೆ. ಓಕೆನಾ. ಜಸ್ಟ್ ಇದಕ್ಕೆಲ್ಲ ಈ ಥರ ಡಿಸೈನ್ ಮಾಡ್ಬೋದು. ಓಕೆನಾ. ಇವೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ಮತ್ತು ಒಳಗಡೆ ನೀವು ಯಾವ ಕಲರ್ ಬೇಕು ಆ ಕಲರ್ ಹಾಕ್ಬೋದು.
ಸುತ್ತ ಔಟ್ಲೈನ್ ಯಾವ ಕಲರ್ ಬೇಕಾ ಲೈನ್ ಕೊಡ್ಬೋದು. ಎಫೆಕ್ಟ್ಸ್ ಯಾವ ಥರ 3D ಎಫೆಕ್ಟ್ ಬೇಕಾ 3D ಎಫೆಕ್ಟ್ ಕೊಡ್ಬೋದು. ಓಕೆನಾ, ಇವೆಲ್ಲ ಸ್ವಲ್ಪ ಚೆನ್ನಾಗಿದ್ದಾರೆ. ಇಲ್ಲ ಫಾರ್ಮೇಟ್ಗೆ ಹೋದ್ರೆ ಅವೇ ಆಪ್ಷನ್ ಬರ್ತಾವ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಏನಪ್ಪ ಇಲ್ಲಿ ಓಮಲ್ಲೇ ಕೊಟ್ಟಿದ್ದೆ ನಾವು ಆಪ್ಷನ್. ನೆಕ್ಸ್ಟ್ ಫೈಂಡ್ ಅಂದ್ರೆ ನಿಮ್ಗೇನ್ರಿ ಒಂದು ಪದ ಅಥವಾ ವರ್ಡ್ನ್ನು ಹುಡುಕು. ರೀಪ್ಲೇಸ್ ಅಂತ ಬಂದಾಗ ಒಂದು ಪದಕ್ಕೆ ಬದಲಾಗಿ ಇನ್ನೊಂದು ಪದವನ್ನು ನೀಡುವುದು ಅಥವಾ ಬದಲಾಯಿಸಿ. ಇದು ವರ್ಡ್ ಇದ್ದಾಗ ನಾನು ನೀಟಾಗಿ ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಾಂತಿದ್ರೆ ಇಲ್ಲೇ ಏನಪ್ಪ ಸುರೇಶ್ ಮಾನವಿ ಅಂತ. ಸೊ ಇವಾಗ ಸುರೇಶ್ ಮಾನವಿ ಅನ್ನೋದನ್ನ ಏನು ಮಾಡೋ ಎಜು ಕನ್ನಡ ಮಾಡಬೇಕು. ರಿಪ್ಲೇಸ್ ಹೋಗಿ ಕ್ಲಿಕ್ ಮಾಡಿರಿ, ಒಂದೊಂದು ಟೈಮ್ ಇಲ್ಲಿ ಬರುತ್ತೆ, ಬಂದಿಲ್ಲ ಅಂದ್ರೆ ಕ್ಲಿಕ್ ಮಾಡ್ರಿ. ಆಮೇಲೆ ಇದನ್ನ ಏನು ಮಾಡ್ಬೇಕು, ಎಜು ಕನ್ನಡ ಮಾಡ್ಬೇಕು. ಹಿಂಗೆ ರಿಪ್ಲೇಸ್ ಅಂತ ಕೊಟ್ರಿ, ಎಲ್ಲ ಕಡೆ ಸುರೇಶ್ ಮಾನವಿ ಇರೋದು ಏನಾಯ್ತು ಎಜು ಕನ್ನಡ, ಇದು ರಿಪ್ಲೇಸ್. ನೆಕ್ಸ್ಟ್ ಸೆಲೆಕ್ಟ್ ಅಂದಾಗ ಸೆಲೆಕ್ಟ್ ಆಲ್, ಎಲ್ಲವನ್ನೂ ಸೆಲೆಕ್ಟ್ ಮಾಡುತ್ತೆ. ಓಕೆನಾ, ಸೊ ಇಷ್ಟು ಏನಪ್ಪ ಈ ಒಂದು ವರ್ಡ್ನಲ್ಲಿ ಓಮ್ ಮೆನುಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್ ನಾವು ಇನ್ಸರ್ಟ್ಗೆ ಹೋಗೋಣ. ಇನ್ಸರ್ಟ್ ಅಂದಾಗ ಟೇಬಲ್ ಗೊತ್ತು ನಿಮಗೆ. ನೀವೇನೋ ಒಂದು ಟೇಬಲ್ ಹಾಕ್ಬೇಕಂದ್ರೆ ಇನ್ಸರ್ಟ್ಗೆ ಹೋಗ್ಬೇಕು. ಇನ್ಸರ್ಟ್ ಅಂದರೆ ಇಲ್ಲ ಅಂತ ತಂದು ಹಾಕೋದು. ಅದಾದಮೇಲೆ ನೆಕ್ಸ್ಟು ಈ ಪಿಕ್ಚರ್ ಅಂತ ಬರುತ್ತೆ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪಿಕ್ಚರ್ ತಂದು ಹಾಕ್ಬೋದು. ಓಕೆನಾ, ನೆಕ್ಸ್ಟ್ ಫೋಟೋ ಆಲ್ಬಮ್ ಅಂತ ಬರುತ್ತೆ. ಫೋಟೋ ಆಲ್ಬಮ್ ಅಂದಾಗ ಎಟ್ ಎ ಟೈಮ್ ಒಂದು 5-6 ಫೋಟೋಸ್ನ ನೀವೇನಾದ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಫೋಟೋ ಆಲ್ಬಮ್. ಪಿಕ್ಚರ್ ಅಂದಾಗ ಒಂದೊಂದು ಫೋಟೋ ಬರುತ್ತೆ, ಬಟ್ ಆಲ್ಬಮ್ ಅಂದಾಗ ಏನ್ರಿ 4-5 ಫೋಟೋ ಎಟ್ ಎ ಟೈಮ್ ಮಾಡ್ಬೋದು. ಸೇಪ್ಸ್ ಅಂತ ಬಂದಾಗ ಇವೆಲ್ಲ ಏನ್ರಿ ಆಕೃತಿಗಳು, ನಿಮ್ಗೆ ಯಾವ ಬೇಕಾದನ್ನ ತೊಗೋಬೋದು, ಡ್ರಾ. ನೆಕ್ಸ್ಟ್ ಸ್ಮಾರ್ಟ್ ಆರ್ಟ್ ಬಂದಾಗ ಏನ್ರಿ ಇವೆಲ್ಲ ಏನ್ರಿ ಚಾರ್ಟ್ಸ್, ಇವೆಲ್ಲ ಏನ್ರಿ ಚಾರ್ಟ್ಸ್, 3D ಚಾರ್ಟ್ಸ್ ಅಂತ ಹೇಳ್ಬೋದು. ನಿಮ್ಗೆ ಯಾವ್ದು ಬೇಕಾದನ್ನ ಈ ಥರ ಸೆಲೆಕ್ಟ್ ಮಾಡ್ಕೋ. ಓಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಇಲ್ಲಿ ಕೂಡ ಮಾಡ್ಕೋಬೋದು ರೀ. ಓಕೆನಾ, ನೆಕ್ಸ್ಟ್ ಇಲ್ಲಿ ಹೈಪರ್ ಲಿಂಕ್ ಅಂತ. ಹೈಪರ್ ಲಿಂಕ್ ಅಂತ ಬಂದಾಗ ಜಸ್ಟು ಇವತ್ತಿಲ್ಲಿ ಡಿಸೈನ್ ಅಂತಿದೆ ನೋಡಿರಿ. ಈ ಡಿಸೈನ್ನ ಏನಪ್ಪ ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡೋ ಒಂದು ಕಡೆ ಪೇಸ್ಟ್ ಮಾಡಿರಿ. ಸೊ ಇವಾಗ ಈ ಒಂದು ಡಿಸೈನ್ ಅಂತ ಬಂದಾಗ ಬೇರೆ ಏನೋ ಒಂದು ಲಿಂಕ್ ಓಪನ್ ಆಗಬೇಕು, ಇಲ್ಲ ಒಂದು ಫೈಲ್ ಓಪನ್ ಮಾಡೋಕ್ಕಂದಾಗ ಫಸ್ಟ್ ಟೈಪ್ ಮಾಡಿರಿ, ಸೆಲೆಕ್ಟ್ ಮಾಡಿರಿ, ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ನಿಮ್ಗೆ ಯಾವ ಫೈಲ್ ಓಪನ್ ಆಗಬೇಕು ಆ ಫೈಲ್ದು ಏನಪ್ಪ ಇಲ್ಲಿ ಸೆಲೆಕ್ಟ್ ಮಾಡಿಬಿಡ್ರಿ. ಇವಾಗ BMTs ಅಂತಿದೆ. ನೆಕ್ಸ್ಟ್ ಇದನ್ನ ಬಿಡಿಸ್ಬೇಕು ಅಂದ್ಕಂಡು ಓಕೆ ಕೊಟ್ಬಿಡ್ರಿ. ಅಕ್ಷರ ನೋಡ್ರಿ, ಹಿಂದೆ ಹೆಂಗಿತ್ತು ಈ ಥರ ಇತ್ತು, ಇವಾಗ ನೋಡ್ರಿ ಈ ಥರ ಆಯಿತು. ಈ ಒಂದು ಹೈಪರ್ ಲಿಂಕ್ ಬಂತು. ಹೈಪರ್ ಲಿಂಕ್ ಅಂದ್ರೆ ಏನು ಮಾಡ್ತೀರಿ, ಒಂದು ಫೈಲ್ನ ಬೆಳೆಸೋಕ್ಕೆ ನೇರವಾಗಿ ಕರೆದೊಯ್ಯಲಿದ್ರು ಬಳಸ್ತೀರಿ, ಯಾವುದನ್ನ ಹೈಪರ್ ಲಿಂಕ್. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ ಬರುತ್ತೆ. ಆ್ಯಕ್ಷನ್ ಬಂದಾಗ ಸೊ ಇಲ್ಲೇನಪ್ಪ ನೀವು ಸೆಟ್ ಮಾಡ್ಕೋಬೋದು. ಓಕೆನಾ, ಹೈಪರ್ ಲಿಂಕ್ ಅಂತ ಬಂದಾಗ ಏನು ಓಪನ್ ಆಗಬೇಕು, ಯಾವ ಥರ ಓಪನ್ ಆಗಬೇಕು, ಬ್ರೌಸ್ ಎಲ್ಲಿ ಮಾಡಬೇಕು, ಸೊ ಇಲ್ಲ ಅಂದರೆ ರನ್ ಹೆಂಗೆ ಮಾಡಬೇಕು, ಹಿಂಗೆ ಸೆಟ್ ಮಾಡ್ಕೊಳ್ಳೋದಿರುತ್ತೆ. ಮತ್ತು ಆ್ಯಕ್ಷನ್ ಬಂದಾಗ ಇಲ್ಲಿ ಸೆಟ್ ಮಾಡೋದಿದೆ, ಹೈಪರ್ ಲಿಂಕ್ನ ಯಾವ ಥರ ಸೆಟ್ ಮಾಡಬೇಕು, ಯಾವ ಫೈಲ್ ಹೋಗ್ಬೇಕಂತ ಸೆಟ್ ಮಾಡೋದಿದೆ. ಓಕೆನಾ, ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ ಬಂದಾಗ ಪ್ರತ್ಯೇಕವಾಗಿ ಅಕ್ಷರ ಟೈಪ್ ಮಾಡ್ಬೇಕಂದ್ರೆ ಈ ಥರ ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ಕೇಸಿಂಗ್ ಟೈಪ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಹೆಡ್ಡರು ಫುಟರ್ ಅಂತಿದೆ. ಸೊ ಹೆಡ್ಡರ್ ಅಂತ ಬಂದಾಗ ಪೇಜ್ನ ಮೇಲ್ಭಾಗ ಹೆಡ್ಡರ್, ಪೇಜ್ನ ಕೆಳಬೇಕಂದ್ರೆ ಫುಟರ್ ಅಂತಾರೆ. ಸೊ ಪೇಜ್ನ ಮೇಲ್ಭಾಗದಲ್ಲಿ ಟೈಮ್ ಆ್ಯಂಡ್ ಡೇಟು ಇಲ್ಲ ಸ್ಲೈಡ್ ನಂಬರು ಬರಬೇಕನ್ನಾಗಿದ್ರೆ, ಅದರ ಫೋಟರಲ್ಲಿ ಏನಾದ್ರು ಎಕ್ಸ್ಟ್ರಾ ಬರಬೇಕನ್ನಾಗಿದ್ರೆ ಈ ಥರ ಟೈಪ್ ಮಾಡಬೇಕು. ಹಾಯ್ ಅಂತ ಟೈಪ್ ಮಾಡಿಬಿಟ್ರೆ ಸಾಕು. ಸೊ ಇಲ್ಲಿ ಕೆಳಗಡೆ ಸ್ಲೈಡ್ ನಂಬರ್ ಮತ್ತು ಫೋಟೋದಲ್ಲಿ ನಿಮ್ಗೆ ಏನಾದ್ರು ಕಂಟೆಂಟ್ ಬರಬೇಕಂದ್ರೆ ಈ ಥರ ಮಾಡ್ಬೋದು, ಹಾಯ್ ಅಂತ ಮಾಡ್ಬೋದು. ಸೊ ಇವಾಗ ಅಪ್ಲೈ ಆಲ್ ಅಂತ ಕೊಟ್ಟೆ ಅಂತ ಕರಿ. ಸೊ ಪ್ರತಿಯೊಂದು ಪೇಜ್ನಲ್ಲಿ ಏನು ಬರ್ತಾರೆ, ಈ ಒಂದು ಹೆಡರ್ ಫುಟರ್ ಅಂತ ಬಂದಾಗ ಇಲ್ಲಿ ನೋಡ್ರಿ ಡೇಟ್ ಬಂತು, ಹಾಯ್ ಅಂತ ಬಂತು, ಪೇಜ್ ನಂಬರ್ ಬಂತು. ಓಕೆನಾ, ಸೊ ಹೆಡ್ಡರ್ ಫುಟರ್ ಅಂತ ಬರುತ್ತೆ. ಪೇಜ್ನ ಮೇಲ್ಭಾಗ ಹೆಡ್ಡರ್, ಪೇಜ್ನ ಕೆಳಭಾಗ ಏನ್ರಿ ಫುಟರ್. ಕ್ಲಿಯರಾ? ಅದಾದಮೇಲೆ ನೆಕ್ಸ್ಟ್ ವರ್ಡ್ ಆರ್ಟ್ ಅಂತಿದೆ. ವರ್ಡ್ ಆರ್ಟ್ ಅಂತ ಬಂದಾಗ ಜಸ್ಟ್ ಒಂದು ಅಕ್ಷರ ಟೈಪ್ ಮಾಡಿದಾಗ ಅದಕ್ಕೆ ಬಣ್ಣ ಸ್ವಲ್ಪ ವಿವಿಧ ರೀತಿಯಲ್ಲಿ ಡಿಸೈನ್ ಮಾಡಿ ಕೊಡದೆ ವರ್ಡ್ ಆರ್ಟ್. ವರ್ಡ್ ಅಂದರೆ ಅಕ್ಷರ, ಆರ್ಟ್ ಅಂದರೆ ಕಲೆ. ನೆಕ್ಸ್ಟ್ ಟೈಮ್ ಆ್ಯಂಡ್ ಡೇಟ್ ಬೇಕಂದ್ರೆ ನಿಮ್ಗೆ ಯಾವ ಟೈಮ್ ಬೇಕು, ಫಾರ್ಮೇಟ್ ಬೇಕು ಅದನ್ನು ಚಾಯ್ಸ್ ಮಾಡೋದು. ನೆಕ್ಸ್ಟ್ ಸ್ಲೈಡ್ ನಂಬರ್ ಅಂತ, ಈ ಸ್ಲೈಡ್ ನಂಬರ್ ತಿಳ್ಕೊಬೇಕಂದ್ರೆ ಕ್ಲಿಕ್ ಮಾಡಿ ಸಾಕ್ರಿ. 8 ನೋಡ್ರಿ, ಇಲ್ಲಿ 8 ಇದೆ, ಇಲ್ಲಿ 8 ಬಂದ್ಬಿಡ್ತಾರೆ. ಇನ್ನೊಂದು ಟೈಮ್ ಕ್ಲಿಕ್ ಮಾಡಿ ಇನ್ನೊಂದು ಟೈಮ್ 8 ಬರುತ್ತೆ. ಸ್ಲೈಡ್ ನಂಬರ್ ಆಟೋಮೆಟಿಕ್ ಬರ್ಬೇಕಂದ್ರೆ ಈ ಸ್ಲೈಡ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಮತ್ತೆ ಸಿಂಬಲ್ಸ್ ಅಂತ ಬರ್ತಾರೆ, ನಿಮ್ಗೆ ಯಾವ ಸಿಂಬಲ್ ಬೇಕು ಆ ಥರ ಸಿಂಬಲ್ ತೊಗೋಬೋದು. ನೆಕ್ಸ್ಟ್ ಆಬ್ಜೆಕ್ಟ್ ಅಂತ ಬರುತ್ತೆ. ಆಬ್ಜೆಕ್ಟ್ ನಿಮ್ಗೆ ಯಾವ್ದಾದ್ರು ಫೈಲ್ ಡೈರೆಕ್ಟಾಗಿ ಇಂಡಿಕೇಟ್ ಮಾಡ್ಬೇಕನ್ನಂಗಿದ್ರೆ ಇನ್ಸರ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದು. ನೆಕ್ಸ್ಟ್ ಮೂವಿ ಅಂತಿದೆ. ಬಟ್ ಮೂವಿ ಅಂತ ಬಂದಾಗ ನೆಕ್ಸ್ಟ್ ಮೂವಿ ಅಂತಿದೆ. ಮೂವಿ ಅಂತ ಬಂದಾಗ ಇವತ್ತೊಂದು ವಿಡಿಯೋ ಅಂದಾಗ MP4 ಇಲ್ಲಿ ಫಾರ್ಮೇಟ್ ಬರ್ತದೆ ನೋಡಿ, MP4 ಇದ್ದಾಗ ಮಾತ್ರ ಸಪೋರ್ಟ್ ಮಾಡುತ್ತೆ, ಇಲ್ಲ MPEG ಅಂತ ಇರಬೇಕು. ಓಕೆನಾ, ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ ವಿಡಿಯೋನ ತಂದು ಹಾಕ್ಬೋದು. ಬಟ್ ಇದು ವರ್ಡ್ ಮತ್ತು ಎಕ್ಸೆಲ್ ಇಲ್ಲ, ಬಟ್ ಇದು ಪವರ್ ಪಾಯಿಂಟ್ ಇದೆ. ಅದೇ ಸೌಂಡ್ ಅಂತ ಬಂದಾಗ ಇವತ್ತು ನಾವು ಇಲ್ಲಿ ಸೌಂಡ್ ತಂದು ಹಾಕ್ಬೋದು, ಬಟ್ ಇಲ್ಲಿರುವಂಥ ಫಾರ್ಮೇಟ್ ಅದ್ರಿ .wav ಫಾರ್ಮೇಟ್ ಇದೆ. ಸೌಂಡ್ನ ತಂದು ಹಾಕ್ಬೋದು, ಬಟ್ ಹಿಂದ್ಗಡೆ ಇದ್ದೇನ್ರಿ .wa ಫಾರ್ಮೇಟ್ ಇತ್ತು. ಇವಾಗ MP3 ಮತ್ತು ಇಲ್ಲಿ ಏನು ಫಾರ್ಮೇಟ್ ಕಾಣ್ತಾ ನೋಡ್ರಿ, ಇವೆಲ್ಲ ಫಾರ್ಮೇಟ್ಗೆ ಇವತ್ತು ಸಪೋರ್ಟ್ ಮಾಡ್ತಾ ಇದೆ. ಯಾವುದ್ರಿ ಈ ಒಂದು ಫೈಲ್ ಅಂತ ಬಂದಾಗ ಇಲ್ಲಿ MP4E ಅಂತಿದೆ ಆಡಿಯೋದು, ಇದು WAV ಇದು ಫಾರ್ಮೇಟ್, MP3 ಇದು ಕೂಡ ಫಾರ್ಮೇಟ್. ಇವಿಷ್ಟು ಫಾರ್ಮೇಟ್ನ ನೀವೇನಪ್ಪ ಅಂದರೆ ಇದರಲ್ಲಿ ಓಪನ್ ಮಾಡ್ಬೋದು. ಯಾವುದರಲ್ಲಿ? ಈ ಒಂದು MS ಪವರ್ ಪಾಯಿಂಟ್ನಲ್ಲಿ. ಸೊ ಈ ಒಂದು MS ಪವರ್ ಪಾಯಿಂಟಲ್ಲಿ ಎಕ್ಸ್ಟ್ರಾ ಬಂದಿರೋದೇನೆಂದರೆ ಒಂದು ಮೂವಿ ಮತ್ತು ಆಡಿಯೋ ಅಂತ ಬಂದ. ಓಕೆನಾ, ಇವೆರಡನ್ನು ನೀವೇನಪ್ಪ ಈ ಒಂದು ಪವರ್ ಪಾಯಿಂಟಲ್ಲಿ ಕಾಣ್ಬೋದು. ನೆಕ್ಸ್ಟ್ ಇಲ್ಲಿ ಡಿಸೈನ್ ಅಂತಿದೆ. ಓಕೆನಾ, ಡಿಸೈನ್ ಅಂತ ಬಂದಾಗ ಸೊ ಇಲ್ಲಿ ಫಸ್ಟ್ ಪೇಜ್ ಸೆಟಪ್ ಅಂತಿದೆ. ಪೇಜ್ ಸೆಟಪ್ ಅಂತ ಬಂದಾಗ ಇವತ್ತಿಲ್ಲಿ ಈ ಒಂದು ಪವರ್ ಪಾಯಿಂಟ್ ಪೇಜ್ ಸೆಟಪ್ ಅಂದಾಗ 3 ಸೆಟ್ ಸಿಗುತ್ತೆ. ಒಂದು 4:3, 16:9, 16:10 ಅಂತಿದೆ. ಈ 3ರಲ್ಲಿ ಯಾರು ಒಂದು ಸೆಟ್ ಮಾಡ್ಕೋಬೋದು.
ಸೊ ನಾವೆಲ್ಲ ಯೂಟ್ಯೂಬ್ ವೀಡಿಯೋ ಮಾಡಾಗ ನಾವೇನು ಮಾಡ್ತೀವಿ 16 ಅನುಪಾತ 9 ಅಂತ ಮಾಡ್ಕೊತೀವಿ. ಬಟ್ ಮೊನ್ನೆ FDAದಲ್ಲಿ ಕ್ವಶನ್ ಆಯಿತು, ಇವುಗಳಲ್ಲಿ ಯಾವುದು ಈ ಒಂದು ಸ್ಲೈಡ್ನ ಪೇಜ್ ಸೆಟಪ್ ಅಲ್ಲ ಅಂತ ಕೇಳಿದ. 4 ಅನುಪಾತ 3, 16 ಅನುಪಾತ 9, 16 ಅನುಪಾತ 10, 9 ಅನುಪಾತ 16 ಇದೇನ್ರಿ ಈ ಒಂದು ಪವರ್ ಪಾಯಿಂಟಲ್ಲಿ ಕಂಡು ಬರಲ್ಲ. ಎಕ್ಸಾಮಲ್ಲಿ ಇದನ್ನು ಕೇಳಿದ. ಅಂದರೆ ಸ್ವಲ್ಪ ಮೊನ್ನೆ ಯಾವ ಇದಾವೆ ಯಾವ ಎಲ್ಲ ಕೇಳ್ಬಿಟ್ಟ. ಮತ್ತು ಪೋರ್ಟ್ರೇಟು ಲ್ಯಾಂಡ್ಸ್ಕೇಪ್ ಅಂತ ಬರುತ್ತೆ. ಪೋರ್ಟ್ರೇಟ್ ಅಂದ್ರೆ ಏನ್ರಿ ಉದ್ದ ಜಾಸ್ತಿ ನೋಡ್ರಿ, ಲ್ಯಾಂಡ್ಸ್ಕೇಪ್ ಅಂದಾಗ ಅಗಲ ಜಾಸ್ತಿ. ಓಕೆನಾ, ಇವತ್ತೆಲ್ಲ ಇರೋದೇನಪ್ಪ ಇವೆಲ್ಲ ಈ ಒಂದು ಲ್ಯಾಂಡ್ಸ್ಕೇಪಲ್ಲಿ ಇರ್ತಾವೆ ಯಾವುದು ಪವರ್ ಪಾಯಿಂಟ್. ನೆಕ್ಸ್ಟ್ ಓರಿಯೆಂಟೇಷನ್ ನಿಮ್ಗೆ ಹೆಂಗೆ ಬೇಕಿದು, ಉದ್ದ ಬೇಕಾ ಅಡ್ಡ ಬೇಕನಾ, ಎಲ್ಲ ನಾವು ಪವರ್ ಪಾಯಿಂಟ್ ಮಾಡಿದೇನ್ರಿ ಅಡ್ಡ ಜಾಸ್ತಿ. ನೆಕ್ಸ್ಟ್ ಇಲ್ಲಿ ಕಲರ್ಸ್ ಅಂತ ಬರ್ತಾವ್ರಿ, ನೀವು ಯಾವ ಕಲರ್ ಬೇಕು ಆ ಥರ ಕಲರ್ ತೊಗೋಬೋದು. ಸೊ ಇದೊಂದು ಪವರ್ ಪಾಯಿಂಟಲ್ಲಿ ಡಿಸೈನ್ ಅಂತ ಬಂದಾಗ ಈ ಒಂದು ಸ್ಲೈಡ್ ಎಂಬ ಚಿತ್ರಕ್ಕೆ ಬಣ್ಣವನ್ನು ನೀಡಲು ಯಾವ್ದು ಬರ್ತಾರೆ ಡಿಸೈನ್ ಮೆನು. ಅದಾದಮೇಲೆ ಇಲ್ಲಿ ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಕಲರ್ ಕೊಡ್ಬೋದು. ಇವೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ಯಾವ ಥರ ಅಕ್ಷರ ಸ್ಟೈಲ್ ಅದು ಕೊಡ್ಬೋದು. ಮತ್ತು ಎಫೆಕ್ಟ್ಸ್ ಯಾವ ಥರ ಬೇಕು ಅದನ್ನು ಕೊಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಎಫೆಕ್ಟ್ಸ್ ಬರ್ತಾವೆ. ಮತ್ತು ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕು ಇಲ್ಲೆಲ್ಲ ಈ ಥರ ಕೊಡ್ಬೋದು. ಸೊ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಿಂತ ಹಿಂದ್ಗಡೆ ಭಾಳ ಚೆನ್ನಾಗಿತ್ತು ರೀ. ಮತ್ತು ಹೈಡ್ ಬೇಕಾದ್ರೆ ಮಾಡ್ಬೋದು ಗ್ರಾಫಿಕ್ಸ್ನ. ಓಕೆನಾ, ಸೊ ಇಷ್ಟೇನಪ್ಪ ಡಿಸೈನ್ ಮೇನಿಗೆ ಸಂಬಂಧಪಟ್ಟ ಮಾಹಿತಿ. ನೆಕ್ಸ್ಟ್ ಆ್ಯನಿಮೇಷನ್ ಅಂತಿದೆ. ಓಕೆನಾ, ಆ್ಯನಿಮೇಷನ್ದಲ್ಲಿ ಕಸ್ಟಮ್ ಆ್ಯನಿಮೇಷನ್ ತೊಗೊಂಡಿದ್ದಕ್ಕೆ ಅಕ್ಷರ ಮತ್ತು ಚಿತ್ರಗಳು ಮಾತ್ರ ಸಪೋರ್ಟ್ ಮಾಡ್ತೀವಿ. ಇಲ್ಲಿ ನೋಡಿರಿ ಹೈಡ್ ಆಗಿದೆ, ಹಿಂಗೆ ಕ್ಲಿಕ್ ಮಾಡಿದ್ರೆ ಮಾತ್ರ ಬರುತ್ತೆ. ಓಕೆನಾ, ಸೊ ಅದೇ ಇದೊಂದು ಬಂದಾಗ ಇದು ಟೋಟಲ್ ಪೇಜ್ಗೆ ಮಾಡುತ್ತೆ. ಓಕೆನಾ, ಇದಕ್ಕೆ ಹೊಸ ವರ್ಷದಲ್ಲಿ ಟ್ರಾನ್ಸಿಷನ್ ಅಂತ ಹೆಸರು ಕೊಟ್ಬಿಟ್ರೆ, ಟ್ರಾನ್ಸಿಷನ್ ಬಂದಾಗ ಇಲ್ಲಿ ಮೇಲೆ ಕಾಣ್ತಾರೆ ನೋಡಿ, ನೋ ಟ್ರಾನ್ಸಿಷನ್, ಟ್ರಾನ್ಸಿಷನ್ ಬೇಡ ಆಗಿದ್ರೆ ಇವೆಲ್ಲೇನ್ರಿ ಟ್ರಾನ್ಸಿಷನ್. ಇವೆಲ್ಲ ಪ್ಲೇಸ್ ಎಂಬ ಸ್ಲೈಡ್ಗೆ ಆ್ಯನಿಮೇಷನ್ ಎಫೆಕ್ಟ್ ನೀಡಲು ಬಳಸೋದೇನ್ರಿ ಟ್ರಾನ್ಸಿಷನ್. ಓಕೆನಾ, ಇವೆಲ್ಲೇನ್ರಿ ಟ್ರಾನ್ಸಿಷನ್. ಹಳೆ ಕಾಲದಲ್ಲಿ ಜಸ್ಟ್ ಇಲ್ಲಿ ಮೇಲೆ ಕೊಟ್ಟಿದ್ದೆ ಹೆಸರಷ್ಟೇ. ಇವಾಗ ಸಪ್ರೇಟಾಗಿ ಅದಕ್ಕೊಂದು ಏನು ಮಾಡೇನ್ರಿ ಮೆನು ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿರೋ ಆ್ಯನಿಮೇಷನ್ ಬಂದು ಇವೇನು ಮಾಡ್ತಾರೆ ಅಕ್ಷರ ಮತ್ತು ಚಿತ್ರಗಳು ಮಾತ್ರ ವರ್ಕ್ ಆಗ್ತಾವೆ. ಸಿಂಪಲ್ ಆಗಿ ಈ ಥರ ಕ್ಲಿಕ್ ಮಾಡಿದ್ದಕ್ಕೆ ಈ ಥರ ಎಫೆಕ್ಟ್ಸ್ ಬರ್ತಾವೆ. ಸೊ ಇಲ್ಲಿ ಎಂಟ್ರೆನ್ಸು ಎಂಪಥಿಸ್ ಎಕ್ಸಿಟ್ ಅಂತೆ. ಎಂಟ್ರೆನ್ಸ್ ಅಂತ ಬಂದಾಗ ಏನಪ್ಪ ಜಸ್ಟ್ ಹಿಂಗೆ ಉಟ್ಕೊಂಡು ಬರೋದು, ಹಿಂಗೆ ಉಟ್ಕೊಂಬಂತು, ಡೈಮಂಡ್ ಉಟ್ಕೊಂಬಂತು. ಎಂಪಥಿಸ್ ಅಂದಾಗ ಮಿಡಲ್, ಅದು ಎಂಟ್ರಿ ಅಲ್ಲ ಎಕ್ಸಿಟ್ ಅಲ್ಲ. ಇಲ್ಲಿ ಎಂಪಥಿಸ್ ಭಾಳಷ್ಟು ಇದಾವೆ ರೀ. ಇವೆಲ್ಲ ಏನ್ರಿ ಎಂಪಥಿಸ್ ಮಿಡಲಲ್ಲೇ, ಎಂಟ್ರೆನ್ಸಲ್ಲೇ ಎಕ್ಸಿಟ್ ಅಲ್ಲ. ಅದೇ ಎಕ್ಸಿಟ್ ಅಂತ ಬಂದಾಗ ಸೊ ಹಿಂಗೆ ಕ್ಲಿಕ್ ಮಾಡೋದಕ್ಕೆ ಹೋಗುತ್ತೆ, ಇದು ಎಕ್ಸಿಟ್. ಎಕ್ಸಿಟಲ್ಲಿ ಬೇಕಾದ್ರೆ ಡೈಮಂಡ್ ಅಂತಿತ್ತು ನೋಡ್ರಿ, ಡೈಮಂಡ್ ಥರ ಹಿಂಗಾಯ್ತು. ಸೊ ಡೈಮಂಡ್ ಇನ್ ಅಂತ ಬಂದಾಗ ಈ ಥರ ಓಪನ್ ಆಯಿತು, ಅದೇ ಔಟ್ ಅಂದಾಗ ಈ ಥರ ಕ್ಲೋಸ್ ಆಯಿತು. ಓಕೆನಾ, ಇವು ಆ್ಯನಿಮೇಷನ್ ಎಫೆಕ್ಟ್. ಬಟ್ ಮೊನ್ನೆ ಒಂದು ಎಕ್ಸಾಮಲ್ಲಿ ಏನು ಮಾಡೇನ್ರಿ ಇವುಗಳಲ್ಲಿ ಯಾವುದು ಎಫೆಕ್ಟ್ ಅಲ್ಲ ಅಂತ ಕೇಳ್ಬಿಡ್ತಾ. ಅದ್ರಿಗೋಸ್ಕರ ಇವೆಲ್ಲವೂ ಲಿಸ್ಟ್ ನೀವು ಬರ್ಕೋಬೇಕು. ಇಲ್ಲೇ ನಿಮ್ಗೆ ಕಾಣ್ತು ನೋಡ್ರಿ ಅಪಿಯರು ಡಿಸಪಿಯರ್ ಇವೆಲ್ಲವ್ರನ್ನ ನೀವೇನಪ್ಪ ತಿಳ್ಕೊಬೇಕು. ಅಪಿಯರ್ ಅಂದಾಗ ಎಂಟ್ರೆನ್ಸಲ್ಲಿ ಬರುತ್ತೆ, ಡಿಸಪಿಯರ್ ಬಂದಾಗ ಎಕ್ಸಿಟಲ್ಲಿ ಬರುತ್ತೆ. ಓಕೆನಾ, ಒಂದು 4-5 ಅಷ್ಟೇ ಹೆಸರು ಚೇಂಜ್, ಉಳ್ಕಿದೆಲ್ಲ ಸೇಮ್ ಇದಾವೆ. ಫ್ಲೈ ಇನ್ನು ಫ್ಲೈ ಔಟ್. ಓಕೆನಾ, ಫ್ಲೈ ಇನ್ ಅಂದಾಗ ಎಂಟ್ರೆನ್ಸ್, ಫ್ಲೈ ಔಟ್ ಅಂದಾಗ ಏನ್ರಿ ಎಕ್ಸಿಟ್. ಇಲ್ಲಿ ನಿಮ್ಗೆ ಏನು ಸೌಂಡ್ ಬೇಕು ಸೌಂಡ್ ಕೊಡ್ಬೋದು, ಈ ಥರ ಸೌಂಡ್ ಬರ್ತಾವೆ. ಇಲ್ಲ ನೀವು ಹೊಸ್ದಾಗಿ ಬೇಕಾದ್ರೆ ತಂದಾಗ್ಬೋದು. ಮತ್ತು ಫಾಸ್ಟ್ ಬೇಕಾ ಮೀಡಿಯಮ್ ಬೇಕಂತ ಕೇಳುತ್ತೆ. ಓಕೆನಾ, ಅದಾದಮೇಲೆ ಆನ್ ಮೌಸ್ ಕ್ಲಿಕ್ ಆದಮೇಲೆ ಬರಬೇಕಾ, ಇಲ್ಲ ಆಟೋಮೆಟಿಕ್ ಟೈಮ್ ಸೆಟ್ ಮಾಡ್ಬೋದು ನೀವು. ಓಕೆನಾ, ಟೈಮ್ ಸೆಟ್ ಮಾಡಿ ಒಂದೊಂದಾಗಿ ಬರ್ತಾವೆ. ನಿಮ್ಗೆ ಎಷ್ಟು ಬೇಕಷ್ಟೇ ಆ್ಯನಿಮೇಷನ್ ಎಫೆಕ್ಟ್ ಕೊಡ್ಬೋದು. ಸೊ ಇಷ್ಟು ಆ್ಯನಿಮೇಷನ್ಗೆ ಸಂಬಂಧಪಟ್ಟ ಮಾಹಿತಿ. ಬಟ್ ಇದೊಂದು ಲೀಸ್ಟ್ ನನ್ನ ಒಂದು ಟೆಲಿಗ್ರಾಮಲ್ಲಿ ಇರುತ್ತೆ, ಸ್ವಲ್ಪ ನೋಡ್ಕೊಡ್ರಿ. ಓಕೆನಾ, ಆ್ಯನಿಮೇಷನ್ ಎಫೆಕ್ಟ್ ಲೀಸ್ಟ್. ನೆಕ್ಸ್ಟ್ ಸ್ಲೈಡ್ ಶೋ ಅಂತ ಬರುತ್ತೆ. ಸ್ಲೈಡ್ ಶೋ ಅಂತ ಬಂದಾಗ ಇಲ್ಲಿ ಫ್ರಮ್ ಬಿಗಿನಿಂಗು ಫ್ರಮ್ ಕರೆಂಟ್ ಸ್ಲೈಡ್ ಅಂತ. ಇವತ್ತು ಸ್ಲೈಡ್ ಶೋ ಅಂತ ಬಂದಾಗ ಸ್ಲೈಡ್ ಅಂದರೆ ಪೇಜ್, ಅದನ್ನು ಶೋ ಮಾಡಬೇಕು. ಫುಲ್ ಸ್ಕ್ರೀನಲ್ಲಿ ಶೋ ಮಾಡೋಕ್ಕೆ ಅಂತಾರೆ ಸ್ಲೈಡ್ ಶೋ ಅಂತಾರೆ. ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ಫುಲ್ ಸ್ಕ್ರೀನ್ ಬಂತು, ಇದಕ್ಕೆ ಸ್ಲೈಡ್ ಶೋ ಅಂತಾರೆ. ಓಕೆನಾ, ಇಲ್ಲೇ ನಾವು ಕ್ಲಾಸ್ ಮಾಡೋ ಟೈಮಲ್ಲೆಲ್ಲ ಏನಪ್ಪ ಇದರ ಸ್ಲೈಡ್ ಶೋ ಮಾಡಿ ಮಾಡ್ತಿರ್ತೆ. ಓಕೆನಾ, ಇದು ಸ್ಲೈಡ್ ಶೋ. ಸೊ ಇದರಲ್ಲಿ 2 ಥರ, ಫ್ರಮ್ ಬಿಗಿನಿಂಗು ಫ್ರಮ್ ಕರೆಂಟ್ ಇದೆ. ಫ್ರಮ್ ಬಿಗಿನಿಂಗ್ ಅಂತ ಬಂದಾಗ ನೀವು ಎಲ್ಲೇ ಯಾವುದೇ ಸೆಲೆಕ್ಟ್ ಮಾಡಿದ್ರು ಕೂಡ ಫಸ್ಟ್ ಇರೋದನ್ನ ಏನು ಮಾಡ್ತೀವಿ ಸ್ಲೈಡ್ ಶೋ ಮಾಡ್ತೀವಿ, ಇದು ಫ್ರಮ್ ಬಿಗಿನಿಂಗ್. ಅದೇ ಫ್ರಮ್ ಕರೆಂಟ್ ಅಂದಾಗ ನಾನು ಎಲ್ಲೋ ಇರ್ತೀನಿ. ಸೊ ಇದಷ್ಟೇ ಬರಬೇಕನ್ನಾಗಿದ್ರೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಸಾಕು ಫ್ರಮ್ ಕರೆಂಟ್. ಓಕೆನಾ, ಸೊ ಇವಾಗ ಇಲ್ಲಿ ಸ್ವಲ್ಪ ಆ್ಯನಿಮೇಷನ್ ಲಿಸ್ಟ್ ಕೊಡ್ತೀನಿ, ಸ್ವಲ್ಪ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ಆಮೇಲೆ ಇದನ್ನು ಬರೀರಿ. ಎಕ್ಸಾಮ್ ಇಟ್ರಂಗೆ ಕೇಳ್ತಾನೆ. ಇವೆಲ್ಲ ಏನು ರೀ ಆ್ಯನಿಮೇಷನ್ ಎಫೆಕ್ಟ್ ಲಿಸ್ಟ್ ನೋಡಿರಿ, ಕಾಣ್ತಿದ್ದೇನಾ? ಇವೆಲ್ಲ ಆಮೇಲೆ ಸ್ವಲ್ಪ ನೀವು ಬರ್ಕೊಡ್ರಿ. ಇವೆಲ್ಲ ಆ್ಯನಿಮೇಷನ್ ಎಫೆಕ್ಟ್ ಲಿಸ್ಟ್. ಅದಾದಮೇಲೆ ಫ್ರಮ್ ಬಿಗಿನಿಂಗು ಫ್ರಮ್ ಕರೆಂಟ್ ಅಂತ ಬರುತ್ತೆ. ಸೊ ಸ್ಲೈಡ್ ಶೋ ಶಾರ್ಟ್ಕಟ್ ಕೀ F5 ಏನಿದ್ರೆ F5. ಫ್ರಮ್ ಬಿಗಿನಿಂಗ್ ಅಂತ ಬಂದಾಗ ಇದೇನು ಮಾಡ್ತೀರಿ ಹೊಸದಾಗಿರುವಂಥ ಒಂದು ಫೈಲಲ್ಲಿ ಫಸ್ಟ್ ನಾವು ಸ್ಲೈಡ್ ಶೋ ಮಾಡ್ತೀವಿ. ಫ್ರಮ್ ಕರೆಂಟ್ ಅಂದಾಗ ನೀವು ಇಷ್ಟರಲ್ಲಿ ಯಾವ್ದು ಬೇಕಾದ್ರೂ ನೀವು ಆ ಒಂದು ಸ್ಲೈಡ್ ಶೋ ಮಾಡ್ಬೋದು, ಆ ಒಂದು ಪೇಜ್ನ ನೀವು ಸ್ಲೈಡ್ ಶೋ ಮಾಡ್ಬೋದು. ಇದು ಫ್ರಮ್ ಕರೆಂಟ್ ಸ್ಲೈಡ್ ಶೋ ಅಂತಾರೆ. ನೆಕ್ಸ್ಟ್ ಕಸ್ಟಮ್ ಅಂತ ಬಂದಾಗ ಫಸ್ಟ್ ಯಾವ್ದು ಬರಬೇಕು ನೆಕ್ಸ್ಟ್ ಯಾವುದು ಸೆಟ್ ಮಾಡ್ಕೋಬೋದು, ಕಸ್ಟಮ್ ಅಂತ ಬರುತ್ತೆ. ಓಕೆನಾ, ನೆಕ್ಸ್ಟ್ ಸೆಟಪ್ ಸ್ಲೈಡ್ ಶೋ ಸೆಟ್ ಮಾಡ್ಕೊಳ್ಳೋದು, ಯಾವ ಥರ ಬರಬೇಕು, 1ಲಿಂದ ಎಷ್ಟಲಿಂದ ಎಲ್ಲಿ ತನಕ ಬರಬೇಕು, ಈ ಥರ ಸೆಟ್ ಮಾಡ್ಕೋಬೋದು. ಇಲ್ಲೊಂದು ಸ್ಲೈಡ್ ಶೋ ಎಷ್ಟು 13 ಇದಾವೆ, ನಿಮಗೆ 5ರಿಂದ 6 ಅಷ್ಟೇ ಬರಬೇಕಾದ್ರೆ ಈ ಥರ ಮಾಡ್ಕೋಬೋದು ಸೆಟ್. ನೆಕ್ಸ್ಟ್ ಹೈಡ್ ಮಾಡ್ಬೇಕಾದ್ರೆ ಹೈಡು ಮಾಡ್ಬೋದು. ನೆಕ್ಸ್ಟ್ ರೆಕಾರ್ಡ್ ನೊರೇಷನ್ ರಿಯಲ್ಸ್ ಟೈಮಿಂಗ್ ಯೂಸ್
ರೀಅಶರ್ಡ್ ಟೈಮಿಂಗ್ಸ್ ಅಂತ ಇವೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ರಿವ್ಯೂ ಅಂತ ಬರುತ್ತೆ. ರಿವ್ಯೂದಂದು ಬಂದಾಗ ಸ್ಪೆಲ್ಲಿಂಗ್, ಗ್ರಾಮರ್ ಮತ್ತು ಸ್ಪೆಲ್ಲಿಂಗ್ ಚೆಕ್ ಮಾಡೋಕ್ಕೆ ಯಾರು ಬರ್ತಾರೆ, ಇದನ್ನು ಸ್ಪೆಲ್ಲಿಂಗ್ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಏನಪ್ಪ ಕರೆಂಟ್ ಅಂತ ಅಲ್ಲಿದೆ, ಓಕೆನಾ, ಸ್ಪೆಲ್ಲಿಂಗ್ ತಪ್ಪಿದೆ ಅಂತ ಇಲ್ಲಿ ತೋರಿಸ್ತದೆ ನೋಡಿ, ಕರೆಂಟ್ ಈ ಥರ ಇದೆ ಅಂತ ಇರುತ್ತೆ. ಸೊ ಇದರ ಶಾರ್ಟ್ಕಟ್ ಏನು ರೀ, F7. ನೆಕ್ಸ್ಟ್ ರಿಸರ್ಚ್, ಏನಾದ್ರು ಒಂದು ವರ್ಡ್ನ ಆನ್ಲೈನಲ್ಲಿ ಹುಡುಕ್ಬೋದು. ಮತ್ತು ಟ್ರೆಜರ್ ಅಂತಿದೆ, ಓಕೆನಾ, ಟ್ರೆಜರ್ ಅಂತ ಬಂದಾಗ ಇವತ್ತೇನಪ್ಪ ಡಿಕ್ಷನರಿ. ನೆಕ್ಸ್ಟ್ ಟ್ರಾನ್ಸ್ಲೇಟ್, ಮತ್ತು ನಿಮ್ಗೆ ಯಾವ ಭಾಷೆ ಬೇಕು ಆ ಭಾಷೆಯಲ್ಲಿ ಆಯ್ಕೆ ಮಾಡ್ಬೋದು. ಸೊ ನೀವು ಕಮೆಂಟ್, ಏನಾದರೂ ಕಮೆಂಟ್ ಬರೆಯಂಗಿದ್ರೆ ಕಮೆಂಟ್ ಮಾಡ್ಬೋದು, ಅಥವಾ ಡಿಲೀಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ನೀವು ತೊಗೋಬೋದು. ನೆಕ್ಸ್ಟ್ ಇದಕ್ಕೇನೋ ಪಾಸ್ವರ್ಡ್ ಹಂಗಿದ್ರೆ ಇಡ್ಬೋದು, ರೆಜಿಸ್ಟ್ರೇಷನ್ ಮಾಡ್ಬೋದು. ಮತ್ತು ಇಲ್ಲೇನೋ ಸ್ವಲ್ಪ ಈ ಥರ ತೊಗೊಂಡು ಕೇಸಿ ನೀವೇನಾದ್ರು ಇಲ್ಲಿ ಪೇಂಟ್ ಮಾಡ್ಬೋದು. ಈ ಥರ ಹೊಸ ವರ್ಷನಿಗೆ ಈ ಥರ ಬಂದೈತೆ. ಮತ್ತು ಇಲ್ಲಿ ಎರೇಸರ್ ಬರುತ್ತೆ, ಅದೇ ಎರೇಸ್ ಮಾಡಿಬಿಡುತ್ತದೆ, ಓಕೆನಾ. ಇದನ್ನ ಪವರ್ ಪಾಯಿಂಟ್ ಅಂತಾರೆ. ಸೊ ಇವಾಗ ಸ್ಲೈಡ್ ಶೋ ರಿವ್ಯೂ ಅಂತ ನೋಡಿದ್ರಿ. ವ್ಯೂ ಅಂತ ಬಂದಾಗ ಸೊ ನಾರ್ಮಲು, ಸ್ಲೈಡ್ ಶಾರ್ಟರು, ನೋಟ್ಸ್ ಪೇಜು, ಸ್ಲೈಡ್ ಶೋ ಅಂತಿದೆ. ನಾರ್ಮಲ್ ಅಂದಾಗ ಇದು ಪೇಜ್ ಏನಿದೆ ನೋಡಿ, ಇದೇನಿದು ನಾರ್ಮಲ್, ಓಕೆನಾ. ಸೊ ಇದು ನಾರ್ಮಲ್. ಸ್ಲೈಡ್ ಶಾರ್ಟರ್ ಅಂತ ಬಂದಾಗ ಏನ್ರಿ, ಈ ಸ್ಲೈಡ್ನ ಅಡ್ಜಸ್ಟ್ ಮಾಡೋದು, ಇದು ಎಲ್ಲಿರಬೇಕಿದೆ ಸೆಟ್ ಮಾಡೋದು, ಇದು ಸ್ಲೈಡ್ ಶಾರ್ಟರ್. ಮತ್ತು ನೋಟ್ಸ್ ಪೇಜ್ ಅಂದರೆ ಒಂದು ಪೇಜಿಗೆ ಏನಾದ್ರು ನೋಟ್ಸ್ ಬರೆಯಂಗಿದ್ರೆ ತೊಗೋಬೋದು. ನೆಕ್ಸ್ಟ್ ಸ್ಲೈಡ್ ಶೋ ಅಂತಾರೆ. ಸ್ಲೈಡ್ ಶೋ ಅಂದಾಗ ಇಲ್ಲೇ ನೋಡಿದರೆ ಅದೇ ಸ್ಲೈಡ್ ಶೋ ಇಲ್ಲಿ ಬರ್ತದೆ ನೋಡಿ ವ್ಯೂದಲ್ಲಿ. ಸ್ಲೈಡ್ ಶೋ ಅಂತ ಬಂದಾಗ ಈ ಒಂದು ಸ್ಲೈಡ್ ಎಂಬ ಒಂದು ಪೇಜನ್ನು ಫುಲ್ ಸ್ಕ್ರೀನಲ್ಲಿ ತೋರಿಸುವ ವಿಧಾನವೇ ಸ್ಲೈಡ್ ಶೋ. ಶಾರ್ಟ್ಕಟ್ ಕೀ F5 ಹಿಂಗೆ ಕ್ಲಿಕ್ ಮಾಡ್ತಿಕ್ರಿ, ಇದು ಸ್ಲೈಡ್ ಶೋ, ಓಕೆನಾ. ಸ್ಲೈಡ್ ಮಾಸ್ಟರ್ ಅಂತ ಬರುತ್ತೆ. ಸ್ಲೈಡ್ ಮಾಸ್ಟರ್ ಅಂದಾಗ ಎಕ್ಸ್ಟ್ರಾ ನೀವೇನಪ್ಪ ಈ ಥರ ಎಕ್ಸ್ಟ್ರಾರ್ಡಿನರಿ ಇರೋ ತೊಗೋಬೇಕು ಅನ್ನೋಂಗಿದ್ರೆ ಸ್ಲೈಡ್ ಮಾಸ್ಟರ್ ಅಂತ ಎಕ್ಸ್ಟ್ರಾ ಆಪ್ಷನ್ ಇದೆ. ನೀವು ಇದನ್ನು ತೊಗೊಂಡು ಕೇಸಿ ನಿಮ್ಗೆ ಈಸಿಯಾಗಿ ಏನಾದ್ರು ಒಂದು PPT ಮಾಡ್ಬೇಕಾದ್ರೆ ಈಸಿಯಾಗಿದೆ. ನೆಕ್ಸ್ಟ್ ಹ್ಯಾಂಡ್ಔಟ್ ಮಾಸ್ಟರ್ ಅಂತ ಬಂದಾಗ ಒಟ್ಟು 6 ಏನಪ್ಪ ಈ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ, ಇದರಲ್ಲಿ ನೀವು ಮಾಡ್ಕೋಬೋದು. ನೋಟ್ಸ್ ಮಾಸ್ಟರ್ ಅಂತಿದೆ, ಓಕೆನಾ. ನೋಟ್ಸ್ ಮಾಸ್ಟರ್ ಅಂದಾಗ ಅದ್ರ ಸಂಬಂಧಪಟ್ಟ ಏನು ನೋಟ್ಸ್ ಮಾಡೋಂಗಿದ್ರೆ ಇದ್ರ ಬಳಸ್ಬೋದು, ಓಕೆ. ನೀವೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ಸೊ ನೆಕ್ಸ್ಟ್ ರೂಲರ್ ಅಂತ ಬಂದಾಗ ಈ ಥರ ಮೇಲೆ ರೂಲರ್, ಗ್ರೀನ್ ಲೈನ್ಸ್ ಅಂದಾಗ ಇದರ ಲೈನ್ಸ್ ಬರ್ತಾವೆ. ನೆಕ್ಸ್ಟ್ ಝೂಮ್ ಇನ್ ಝೂಮ್ ಔಟ್ ನೋಡಿರಿ, ಓಕೆನಾ. ಝೂಮ್ ಅಂತ ಬಂದಾಗ ಮಿನಿಮಮ್ 10 ಮ್ಯಾಕ್ಸಿಮಮ್ 400. ನೆಕ್ಸ್ಟ್ ಕಲರ್ ಬೇಕಾ, ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಬೇಕಾ, ಈ ಥರ ಮಾಡೋದು ಸೆಟ್. ಮತ್ತು ಪ್ಯೂರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ, ಈ ಥರ ಇದೆ. ಮತ್ತು ಹೊಸ್ದಾಗಿರೋದು ಇನ್ನೊಂದು ಪವರ್ ಪಾಯಿಂಟ್ ಓಪನ್ ಮಾಡ್ಬೇಕಾದ್ರೆ ಈ ಥರ ಕ್ಲಿಕ್ ಮಾಡ್ಬೋದು, ಓಕೆನಾ. ಸೊ ಇಷ್ಟು ಏನಪ್ಪ ಪವರ್ ಪಾಯಿಂಟಿಗೆ ಸಂಬಂಧಪಟ್ಟಂಥ ಮಾಹಿತಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಂತ, ಬಾಯ್.